ಮಿತ್ರರೇ, ಇವತ್ತಿನ ಸಮಗ್ರ ಜೀವನ ಶೈಲಿ ಅಂಶ ಮಗುವಂತನೇ ಮಗುವಂತನೇ ನಿದ್ದೆ ಮಾಡೋದು. ಅಂದರೆ ಒಂದು ಮಗುವಂತ ರೀತಿಯಲ್ಲಿ ನಿದ್ದೆ ಮಾಡೋದು. ಸ್ಲೀಪ್ ಲೈಕ್ ಎ ಬೇಬಿ, ಸ್ಲೀಪ್ ಲೈಕ್ ಎ ಬೇಬಿ ಇದೊಂದು ಅಭ್ಯಾಸ. ಸ್ನೇಹಿತರೆ, ಈಗಾಗಲೇ ಸಾತ್ವಿಕ ಜೀವನ ಶೈಲಿಯಲ್ಲಿ ನಾನು 7 ಅಭ್ಯಾಸಗಳು ಹೇಳ್ಕೊಡೋಕ್ಕೆ ಈಗಾಗಲೇ ಹೊಟ್ಟಿದ್ದೀವಿ. ಈಗಾಗಲೇ 2 ಅಭ್ಯಾಸಗಳು ಮುಕ್ತಾಯ ಮಾಡ್ಕೊಂಡಿದ್ದೀವಿ ಇಂದಿನ ತರಗತಿಯಲ್ಲಿ. ಮೊದಲನೇ ಅಭ್ಯಾಸ ಬಂದು ನಾವು ನಮ್ಮಲ್ಲಿ ಆಂತರಿಕ ಶುದ್ಧಿ ಹೇಗೆ ಮಾಡ್ಕೋಬೇಕು, ಅಂದರೆ ನಮ್ಮಲ್ಲಿ ಸಂಗ್ರಹಣ ಆಗ್ತಾ ಇರುವಂಥ ಆ ವಿಷ ಪದಾರ್ಥಗಳು, ಆ ವಿಷವನ್ನು ವ್ಯರ್ಥ ಪದಾರ್ಥಗಳನ್ನು ಹೇಗೆ ತೊಲಗಿಸ್ಕೋಬೇಕು ಅಂಥದ್ದು, ಆ ವ್ಯರ್ಥ ಪದಾರ್ಥಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಮೊದಲನೇ ಅಭ್ಯಾಸ ನಾವು ಅತಿ ಸವಿವರವಾಗಿ ತಿಳಿದುಕೊಂಡಿದ್ವಿ. ಆ ವಿಡಿಯೋಗಳು ಮತ್ತೆ ಒಂದ್ಸರಿ ನೋಡಿ, ಅದು ಮಿಸ್ ಮಾಡ್ಕೊಂಡು ಹೋಗ್ಬಿಡಿ. ಅಂದರೆ ಅಭ್ಯಾಸ 1, ದಟ್ ಮೀನ್ಸ್ 7 ಹ್ಯಾಬಿಟ್ಸ್, ಇಂಗ್ಲೀಷಲ್ಲಿ 7 ಹ್ಯಾಬಿಟ್ಸ್. ಮೊದಲನೇ ಹ್ಯಾಬಿಟ್ ಏನು? ಆಂತರಿಕ ಶುದ್ಧಿ ಹೇಗೆ ಮಾಡ್ಕೊಂಡದು. ಹೌ ಟು ಕ್ಲೀನ್ಸ್ ಅವರ್ ಇನ್ನರ್, ಹೌ ಟು ಡು ದ ಇನ್ನರ್ ಕ್ಲೀನ್ಸಿಂಗ್, ಅಂದ್ರೆ ನಮ್ಮಲ್ಲಿ ಆಂತರಿಕ ಶುದ್ಧಿ ಹೇಗೆ ಮಾಡ್ಕೊಂಡದು, ಅದು ಅಭ್ಯಾಸ 1. ಅದರಿಂದ ಎಲ್ಲ ರೋಗಗಳಿಂದ ಮುಕ್ತವಾಗ್ತೀವಿ. ಎರಡನೇ ಅಭ್ಯಾಸ ಜೀವಂತವಾಗಿರುವಂಥ ಸಾವಯವ ಆಹಾರ, ಯಾವುದೇ ಪ್ಯಾಕೇಜ್ ಫುಡ್ಸು ತಗೋಬಾರದು. ಅಂದರೆ ಜೀವಂತವಾಗಿರಬೇಕು, ಸಾವಯವವಾಗಿರಬೇಕು, ಸಂಪೂರ್ಣವಾಗಿರಬೇಕು ನಾವು ತಿನ್ನುವಂಥ ಆಹಾರ. ಅದು ಎರಡನೇ ಅಭ್ಯಾಸ. ಅದು ಪೂರ್ತಿಯಾಗಿ ತಿಳ್ಕೊಂಡಿದ್ವಿ. ಅದೊಂದು 4 5 ಐ ಥಿಂಕ್ ವಿಡಿಯೋಸ್ಗಳು ಆಗಿದೆ, 4 5 ಸೆಷನ್ಸ್ ಆಗಿದೆ. ದಯವಿಟ್ಟು ಎಲ್ಲರನ್ನೂ ವಿಡಿಯೋಗಳು ಮತ್ತೆ ಹೋಗಿ ಮತ್ತೆ ಒಂದ್ಸರಿ ವೀಕ್ಷಿಸಿ. ಈಗ 3ನೇ ಅಭ್ಯಾಸಕ್ಕೆ ಬಂದಿದ್ದೀವಿ. ಈ ರೀತಿಯಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ. ಸೊ ಇವತ್ತಿನ ಅಭ್ಯಾಸ, 3ನೇ ಅಭ್ಯಾಸ, ಮಗುವಂತನೇ ಮಲಗಿ, ಮಗುವಂತನೇ ನಿದ್ದೆ ಮಾಡಿ, ಸ್ಲೀಪ್ ಲೈಕ್ ಎ ಬೇಬಿ. ಏನಿದು ಕಾನ್ಸೆಪ್ಟ್ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ ಹೇಗೆ ನಾವು ರಾತ್ರಿ ವೇಳೆ ಅತಿ ಚುರುಕುವಾಗಿ ಸ್ಮಾರ್ಟ್ ಸ್ಲೀಪಿಂಗ್ ಮಾಡೋದು, ಅದರಿಂದ ಅಂದರೆ ನಾವು ದಿನದಲ್ಲಿ ಮಾಡುವಂಥ ಕೆಲಸ ಅತಿ ಹೆಚ್ಚಾಗಿ ಸಾಧಿಸುವಂಥ ಅವಕಾಶ ಇದೆ. ಅದಕ್ಕೆ ಈ ಮಗುವಂತನೇ ನಿದ್ದೆ, ಈ ಮಗುವಂತನೇ ಮಲಗೋದು, ಇದನ್ನು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದು ಏನು ಹೇಳ್ತಂದ್ರೆ, ನಿದ್ದೆ ಏನು ಹೇಳ್ತಂದ್ರೆ ಒಂದು ರೀತಿಯಲ್ಲಿ ಅದು ಹೇಳುತ್ತೆ. ಸೊ ಆ ನಿದ್ದೆ ಅನ್ನೋದು ನಿಮ್ಮ ಹತ್ರ ಮಾತಾಡಿದರೆ ಹೇಗೆ ಮಾತಾಡ್ತದೋ ನೋಡ್ಕೊಳ್ಳಿ. ಒಂದು ನಿದ್ದೆ ನಿಮ್ಮ ಹತ್ರ ಮಾತಾಡಿದೆ ಅಂತ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಈ ಮೊದಲನೇದಾಗಿ ನಿದ್ದೆ ಯಾಕೆ ಮಾಡ್ಬೇಕು ನಾವು? ನಮ್ಮಲ್ಲಿ ರಿಪೇರ್ ಮಾಡ್ಕೊಳ್ಳೋದು, ನಮ್ಮಲ್ಲಿರುವಂಥ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು, ನಮ್ಮಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು, ನಮ್ಮ ದೇಹದಲ್ಲಿ ಶಕ್ತಿನ ರೀಚಾರ್ಜ್ ಮಾಡ್ಕೊಳ್ಳೋದು, ಅದು ಹೇಳ್ತೀವಲ್ಲ, ರಿಪೇರ್, ರೀಸ್ಟೋರ್, ರೀಚಾರ್ಜ್. ಈ 3 ಪದಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಪ್ರತಿ ಪದ ನಾವು ಕನ್ನಡದಲ್ಲಿ ಅನುವಾದ ಮಾಡೋಕ್ಕೂ ಸಾಧ್ಯವಾಗಲ್ಲ. ಸ್ವಲ್ಪ ಪದಗಳು ಇಲ್ಲಿ ಇಂಗ್ಲೀಷ್ ಪದಗಳು ಬರುವಂಥ ಅವಕಾಶ ಇದೆ, ದಯವಿಟ್ಟು ಕ್ಷಮಿಸಿ. ನೀವು ಅದನ್ನು ಬೇಕಂದ್ರೆ ಮತ್ತೆ ಬರ್ಕೊಂಡು ನೀವು ಅದು ತಿಳ್ಕೊಬೋದು, ತೊಂದರೆ ಇಲ್ಲ. ಇಲ್ಲಿ ರಿಪೇರ್, ರೀಸ್ಟೋರ್, ರೀಚಾರ್ಜ್, ಇದು ನಿದ್ದೆ ಉದ್ದೇಶ, ದಿ ಪರ್ಪಸ್ ಆಫ್ ಸ್ಲೀಪ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇನಾಗತ್ತಂದ್ರೆ, ನಿದ್ದೆ ನಮ್ಮ ಹತ್ರ ಮಾತಾಡ್ತದೆ. ಏನಂತಂದ್ರೆ, ಏನು ಹೇಳ್ತಂದ್ರೆ, ನಾನಿಲ್ಲ ಅಂದರೆ ಅಂದರೆ ನಾನು ಬಂದಿಲ್ಲ ಅಂದರೆ, ನಿದ್ದೆ ನಮ್ಮ ಜೊತೆ ಹೆಂಗೆ ಮಾತಾಡ್ತದೆ ನೋಡಿ. ನಾನು ಬಂದಿಲ್ಲ ಅಂದರೆ ಈ ಪ್ರಪಂಚ ಒಂದು ಸರ್ಕಸ್ ಥರ ಆಗ್ಬಿಡ್ತದೆ. ಸರ್ಕಸ್ ಅಂದರೆ ಗೊತ್ತಾ ನಿಮಗೆ? ಸರ್ಕಸಲ್ಲಿ ಒಂದು ಕೋತಿ ಈಗ ಅಲ್ಲಿಂದ ಇಲ್ಲಿಗೆ ಜಂಪ್ ಆಗತ್ತೆ, ಇನ್ನೊಂದು ಜಂತು ಅಲ್ಲಿಂದ ಇಲ್ಲಿಗೆ ಹೋಗೋದು, ಇನ್ನೊಬ್ರು ಏನೋ ಮಾಡ್ತಾ ಇರ್ತಾರೆ, ವಿಧಗಳಲ್ಲಿ. ಆ ರೀತಿಯಲ್ಲಿ ಆಗ್ಬಿಡ್ತದೆ. ವರ್ಲ್ಡ್ ಬಿಕಮ್ ಸರ್ಕಸ್ ಇಫ್ ಐ ಡೋಂಟ್ ಕಮ್ ಟು ಯು ಅಂತ ನಿದ್ದೆ ಹೇಳ್ತಾ ಇದೆ. ನಿದ್ದೆ ನಮ್ಮ ಜೊತೆಗೆ ಮಾತಾಡ್ತಾ ಇದೆ ನೋಡಿ. ಸೊ ನಿದ್ದೆ ಇನ್ನೇನು ಮಾಡ್ತದೆ ಅಂದರೆ, ನಿಮ್ಮ ಕಣ್ರೆಪ್ಪಗಳನ್ನು ಹೆವಿ ಮಾಡ್ತೀನಿ ಅಲ್ವಾ, ನಿಮ್ಮಿಂದ ಈ ಏನಂತ ಹೇಳ್ತೀವಿ ಅಂದರೆ, ಆಕಲಿಂಬ ಅಂತ ಹೇಳ್ತೀವಲ್ಲ, ಏನದು ಆ್ಯನಿಂಗ್ ಅಂತ ಹೇಳ್ತೀವಲ್ಲ, ಅದು ಬರೋ ಥರ ನಾನು ಮಾಡ್ತೀನಿ ಅಂತ ಹೇಳ್ತದೆ. ಸೊ ಇನ್ನೇನು ಹೇಳ್ತಂದರೆ, ನಾನು ಬಂದರೆ ನನಗೆ ಹೆಚ್ಚು ಸಮಯ ಇಲ್ಲ, ನೈಟ್ ಬರ್ತೀನಿ ಮತ್ತೆ ಬೆಳಗ್ಗೆಗೆಲ್ಲ ಹೋಗ್ಬೇಕು ನಾವು ಬೇಗ, ನನಗೂ ಸಮಯ ಇಲ್ಲ ಅಂತ ಹೇಳ್ತದೆ ನಿದ್ದೆ ನೋಡಿ. ಆ ರೀತಿಯಲ್ಲಿ ಇನ್ನು ಹಲವಾರು ವಿಷಯಗಳು ಇನ್ನೇನು ಹೇಳ್ತದೆ ಅಂದರೆ, ಇನ್ನು ಏನು ಹೇಳ್ತಾ ಹೋಗ್ತದೆ ಅಂದರೆ, ನಾನು ಬಂದಿರುವಂಥ ಸಮಯ ತುಂಬ ವಿಶೇಷ ಸಮಯ. ಅದು ನಿಮ್ಮ ಮನಸ್ಸನ್ನು ನಾನು ಶಕ್ತಿವಂತ ಮಾಡ್ತೀನಿ, ನಿಮ್ಮ ಅಂತರ ಬ್ಯಾಟ್ರಿ ನಾನು ರೀಚಾರ್ಜ್ ಮಾಡಿ ಹೋಗ್ತೀನಿ, ಅದನ್ನು ಹೇಳ್ತದೆ. ಇನ್ನೊಂದು ಹೇಳ್ತದೆ ಅಂದರೆ, ನೀವು ಯಾವುದೇ ತಿನ್ನೋಕ್ಕೆ, ವಾಕಿಂಗ್ ಮಾಡೋಕ್ಕೆ,
ಏನಕ್ಕೆ ನೀವು ಸಮಯ ಸಮಯ ಕೊಡ್ತೀರೋ ಅದು ಎಲ್ಲದಕ್ಕಿಂತ ಹೆಚ್ಚು ಸಮಯ ನಾನು ಕೊಡ್ತೀರಿ ನೀವು ನಮ್ಮ ಜೊತೆಗೆ ನೀವು ಇಡ್ತೀರಿ ಅಂತ ಹೇಳ್ತದೆ. ಸೊ ಆ ರೀತಿಯಲ್ಲಿ ಮತ್ತೆ ಇನ್ನೊಂದೇನು ಹೇಳ್ತಂದ್ರೆ, ನನ್ನ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳಿ, ನನ್ನ ಹತ್ರ ಪವಾಡಗಳಿದೆ, ನನ್ನ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳಿ ಅಂತ ಹೇಳ್ತದೆ ಆ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ನಾನು ಯಾವುದೇ ರೀತಿಯಲ್ಲಿ ಮಿಸ್ ಮಾಡ್ಕೊಂಡು ಹೋಗ್ಬಿಡಿ, ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದೆ. ಅದ್ರ ಹೆಸರೇ ನಿದ್ರಾ. ನನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಆಗೋಂಥ ಪವಾಡಗಳನ್ನ ಮಿಸ್ ಮಾಡ್ಕೊತೀರಿ ಅಂತ ಹೇಳ್ತಾ ಇದೆ. ಯಾವ್ದು ಹೇಳ್ತಾ ಇದೆ? ನಿದ್ರೆ ಹೇಳ್ತಾ ಇದೆ. ಆಯ್ತು. ಸೊ ಮಾರ್ಕೆಟಲ್ಲಿ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಒಂದು ಹೊಸ ಟ್ರೀಟ್ಮೆಂಟ್ ಏನು ಗೊತ್ತಾ? ಆ ಹೊಸ ಟ್ರೀಟ್ಮೆಂಟು ಈಗಾಗಲೇ ಸಂಶೋಧನೆ ಮಾಡಿ ತಿಳ್ಕೊಂಡಿದ್ದಾರೆ. ಏನಂತಂದ್ರೆ, ನಮ್ಮ ಜೀವಿತ ಸ್ಪ್ಯಾನನ್ನು ಅಂದರೆ ಜೀವಿತ ವ್ಯವಧಿಯನ್ನು ಹೆಚ್ಚು ಮಾಡುವಂಥದ್ದು, ನಮಗೆ ಎಲ್ಲ ಹಲವಾರು ಕಾಯಿಗಳಿಂದ ಆಚೆ ಕಡೆ ತಗೊಂಡು ಬರೋವಂಥದ್ದು, ಮತ್ತು ಅದು ಕೋಲ್ಡ್ ಆಗಲಿ ಕ್ಯಾನ್ಸರ್ ಆಗಲಿ, ಓಕೆ, ಮತ್ತು ನಮ್ಗೆ ಬರೋವಂಥ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕ್ಸು, ಡಯಾಬಿಟೀಸಿಂದ ದೂರ ಮಾಡುವಂಥದ್ದು, ಮತ್ತು ಯಾವುದೇ ಅನ್ನೆಸರಿ ಫುಡ್ಸು ಅಂದರೆ ನಮ್ಮ ದೇಹಕ್ಕೆ ಒಂಥರ ಕ್ರೇವಿಂಗ್ ಬರ್ತಾ ಇರ್ತದೆ, ಅತಿ ಆಸೆಗಳು, ಈ ತಿನ್ನಬೇಕು ಅದು ತಿನ್ನಬೇಕು ಅಂತ, ಅದು ಆಸೆಗಳನ್ನು ಕಡಿಮೆ ಮಾಡುವಂಥದ್ದು, ನಮ್ಮ ದೇಹವನ್ನು ಒಂದು ಒಳ್ಳೆ ಸೇಪ್ ಥರ ಇಡುವಂಥ ಅವಕಾಶ, ಈ ರೀತಿಯಲ್ಲಿ ನಮ್ಮನ್ನು ಒಂಥರ ಯೌವನವಾಗಿಡುವಂಥದ್ದು. ಸೊ ಆಮೇಲೆ ನಮ್ಮ ಮೆಮರಿಯನ್ನು ತುಂಬ ಶಾರ್ಪ್ ಮಾಡುವಂಥದ್ದು, ನಮ್ಮಲ್ಲಿ ಇರುವಂಥ ಸೃಜನಾತ್ಮಕತೆ ಹೆಚ್ಚು ಮಾಡುವಂಥದ್ದು, ಈ ರೀತಿಯಲ್ಲಿ ನಾವು ತುಂಬ ಅಂದರೆ ಸಂತೋಷವಾಗಿರುವಂಥ ಅವಕಾಶ ಕೊಡೋದು, ಮತ್ತು ಯಾವುದೇ ಖಿನ್ನತೆ ಇಲ್ಲ ಅಂತ, ಡಿಪ್ರೆಷನ್ ಇಲ್ಲ ಅಂತ ನೋಡ್ಕೊಳ್ಳೋದು, ಆಂಗ್ಸೈಟಿ ಅಂದರೆ ಒಂಥರ ಆಂದೋಲನೆ ಕಡಿಮೆ ಆಗುವಂಥದ್ದು, ಇದೆಲ್ಲ ಮಾಡ್ಕೊಂಡಕ್ಕೆ ಈ ಹೊಸ ಟ್ರೀಟ್ಮೆಂಟ್ ಅನ್ನೋದು ಏನಪ್ಪ ಅಂತಂದರೆ ನಾವು ಮಾಡೋ ನಿದ್ದೆ. ನೋಡ್ಕೊಳ್ಳಿ, ಇದು ನಿದ್ದೆದ ಈ ರೀತಿಯಲ್ಲಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ರೀತಿ, ನಿದ್ದೆಯನ್ನು ಅರ್ಥ ಮಾಡ್ಕೋಬೇಕು ರೀತಿ ಸ್ನೇಹಿತರೆ. ಸೊ ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ಇದು ಏನೊಂದು ಅಂದರೆ ನಾವು ಎಲ್ಲಿ ತಿಳ್ಕೊಂಡಿದ್ವಲ್ಲ, ಇದು ಅದ್ಭುತವಾದ ರೀತಿಯಲ್ಲಿ ನಾವು ಪಾಲನೆ ಮಾಡಿದರೆ ಸ್ನೇಹಿತರೆ ಪ್ರತಿಯೊಂದು ನಮಗೂ ಈ ರೀತಿಯಲ್ಲಿ ಲಭ್ಯವಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಅಂದರೆ ಇದೆಲ್ಲ ನಾವು ಲಭ್ಯವಾಗಬೇಕಂದ್ರೆ ಯಾವುದೇ ಒಂದು ಥೆರಪಿ ಬೇಕಾಗಿಲ್ಲ, ಯಾವುದೇ ಒಂದು ಡ್ರಗ್ಸ್ ತಗೋಬೇಕಾಗಿಲ್ಲ, ಒಂದು ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆದರೆ ನಾವು ಮಾಡಬೇಕಾಗಿರೋದು ಏನು ಗೊತ್ತಾ? ಇದೆಲ್ಲ ನಮ್ಗೆ ಉಚಿತವಾಗಿ ಸಿಗುವಂಥ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದೇ ಡೀಪ್ ಸ್ಲೀಪ್. ಇಷ್ಟೆಲ್ಲ ಲಭ್ಯವಾಗಕ್ಕೆ ಏನು ಮಾಡ್ಬೇಕು ನಾವು? ಡೀಪ್ ಸ್ಲೀಪ್ ಅಂದರೆ ಆಳವಾದ ನಿದ್ದೆ. ಇದನ್ನು ಮಾಡಿದರೆ ಸಾಕು ನಮಗೆಲ್ಲ ಲಭ್ಯವಾಗತ್ತೆ ಅಂತ ನಮ್ಗೆ ಅರ್ಥ ಆಗ್ತದೆ. ಸೊ ಆ ರೀತಿಯಲ್ಲಿ ಇಷ್ಟು ಬೆನಿಫಿಟ್ಸ್ ಇದ್ರೂ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಇದು ನಾವು ರೆಸ್ಪೆಕ್ಟ್ ಮಾಡಲ್ಲ, ಅವಾಗ ನಮಗೆ ತೊಂದರೆಗಳು ಬರ್ತಾ ಇರ್ತದೆ ಸ್ನೇಹಿತರೆ, ಅದು ತೊಂದರೆಗಳು ಬರ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಲ್ಲಿ ಲಾಂಗ್ ಲೈಫು ನಮಗೆ ಬರಬೇಕು ಅಂತಂದರೆ ಏನಾಗ್ತದೆ, ನಾವು ಒಂಥರ ಜೀವನ ವ್ಯವಧಿ ಹೆಚ್ಚು ಮಾಡ್ಕೋಬೇಕಂದ್ರೂ ನಿದ್ದೆ ಚೆನ್ನಾಗಿ ಮಾಡಬೇಕು. ಇನ್ನೊಂದು, ನಾವು ನಿದ್ದೆ ಮಾಡೋದು ನೋಡಿದರೆ ಒಂದು 90 ವರ್ಷ ನಾವು ಬದುಕಿದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 3ನೇ ಭಾಗ ನಿದ್ದೆದಲ್ಲೇ ನಮ್ಮ ಕಾಲವನ್ನು ನಾವು ಕಲ್ಸ್ಕೊತೀವಿ. ಅಂದರೆ ಕಾಲಕ್ಷೇಪಣೆ ಮಾಡೋದು, ಆ ಕಾಲವನ್ನು ಉಪಯೋಗಿಸೋದು ಟೈಮು 33% ನಿದ್ದೆದಲ್ಲೇ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಅಂದರೆ ಒಂದು 1/3 ಲೈಫ್ ನಾವು ಇದಕ್ಕೆ ಸ್ಪೆಂಡ್ ಮಾಡ್ತೀವಿ ಅಂದರೆ ಇದ್ರ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ಯಾವ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಗೆ ಏನೇನು ಫಲಿತಗಳು ಸಿಗುತ್ತೆ ಇದಂತೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ರೀತಿಯಲ್ಲಿ ನಾವು ನಿದ್ದೆದ ಬಗ್ಗೆ, ಸೊ ಇಲ್ಲಿ ಈ 3ನೇ ಹ್ಯಾಬಿಟು ನಾವು ಏನಂತ ಹೇಳಿದ್ವಿ? ಮಗುವಂತೆ ನಿದ್ರೆ ಅಂತ ಹೇಳಿದ್ವಲ್ಲ. ಯಾಕೆ ಇದು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಮಗು ಹೇಗೆ ಮಾಡ್ತದೆ ನಿದ್ದೆ ನೀವು ನೋಡಿದ್ರಲ್ಲ, ಅಬ್ಸರ್ವ್ ಮಾಡಿದ್ರಲ್ಲ, ಅವರು ಡೀಪ್ ಸ್ಲೀಪ್ ಮಾಡ್ತಾ ಇರ್ತಾರೆ, ಒಂಥರ ಆಳವಾದ ನಿದ್ದೆ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿದರೆ ಸೊ ಒಂಥರ ಆ ನಿದ್ದೆ ಅನ್ನೋದು, ಮಗು ನಿದ್ದೆ ಮಾಡುವಾಗ ಒಂಥರ ಸೌಂಡ್ ಬರ್ತಾ ಇರ್ತದೆ, ಆ ಕಡೆ ಈ ಕಡೆ ಸ್ವಲ್ಪನೂ ತಿರುಗಲ್ಲ. ಒಂಥರ ನೋಡಿ, ಮಗುವನ್ನು ನಿದ್ದೆ ಮಾಡುವಾಗ ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಗೂ ತಗೊಂಡು ಹೋಗಿದ್ರೇನು ಅವ್ರ ನಿದ್ದೆಯಿಂದ ಎದ್ದಲ್ಲ. ನೋಡಿದ್ರ? ನಾವು ಮಗು ನೋಡ್ತಾ ಇರ್ತೀವಿ, ಒಂದು ಬೆಡ್ ಮೇಲೆ ನಿದ್ದೆ ಮಲಗಿದ್ರು ಅಲ್ಲಿಂದ ಇನ್ನೊಂದು ಬೆಡ್ಗೆ ನಾವು ತಗೊಂಡೋಗಿ ಇನ್ನೊಂದು ಬೆಡ್ ಮೇಲೆ ಮಲಗುವಾಗೂ ಅವ್ರು ಎದ್ದಲ್ಲ. ನೋಡಿ, ಅಷ್ಟು ಡೀಪ್ ಸ್ಲೀಪ್ ಅನ್ನೋದು ಅದಕ್ಕಿರುವಂಥ ಬೆಲೆ ಅಂತ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಈ ಮುಂದಿನ ಇನ್ನು ಸ್ವಲ್ಪ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಈ ಡೀಪ್ ಸ್ಲೀಪ್ ಅನ್ನೋದು ಆ ರೀತಿಯಲ್ಲಿ ನಮಗೂ ಆಗಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ.
ಇಂಥ ಡೀಪ್ ಸ್ಲೀಪು ನಮಗೆ ಹೊಂದಿದ್ರೆ ಈಗಾಗಲೇ ಹೇಳಿದ್ದೀನಿ ಅಷ್ಟು ಫಲಿತಗಳು ನಿಮ್ಗೆ ಸಿಗತ್ತೆ. ನಿಮ್ಮಲ್ಲಿ ಅದ್ಭುತವಾದ ಸಂತೋಷ ಮತ್ತೆ ಆರೋಗ್ಯ ಎರಡೂ ನಿಮ್ಮ ಸ್ವಂತವಾಗತ್ತೆ ಸ್ನೇಹಿತರೆ, ಆ ನಿದ್ದೆ ಅಷ್ಟು ನಿದ್ದೆ ಮಾಡಿದರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಒಂದು ಪ್ರಯತ್ನ ನೀವು ನೋಟ್ ಮಾಡ್ಕೊತ ಹೋಗಿ, ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ. ಒಂದು ಟೆಸ್ಟ್ ಇದೆ, ಅಂದರೆ ನಿಮಗೆ ಬರೋಂಥ ನಿದ್ರೆ ಎಂಥ ನಿದ್ರೆ ನಿಮಗೆ ಸಿಗ್ತಾ ಇದೆ, ನೀವು ಯಾವ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇದೆ ಅಂತ ತಿಳ್ಕೊಂಡಕ್ಕೆ ನಾನು ಹೇಳ್ತಾ ಹೋಗ್ತೇನೆ ಪಾಯಿಂಟು. ಅದರಲ್ಲಿ ನಿಮ್ಮ ಸ್ಕೋರ್ ಎಷ್ಟಂತ, ಇದು ಯಾವ ಥರ ಅಂದರೆ, ಇಂದಿನ ಕ್ಲಾಸಲ್ಲಿ ಒಂದು 12 ಸ್ಟೆಪ್ಸ್ ಹೆಲ್ತ್ ಟೆಸ್ಟ್ ಅಂತ ಮಾಡಿದ್ವಿ, ಗೊತ್ತಿದೆಯಾ? ಇಂದಿನ ತರಗತಿಯಲ್ಲಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಸ್ಕೋರ್ ಇರುತ್ತೆ. ಆ ಸ್ಕೋರ್ ನೀವು ಹೇಳ್ಬೇಕಾಗತ್ತೆ. ಸ್ವಲ್ಪ ಜನ ಹೇಳ್ಬೇಕಾಗತ್ತೆ, ಅಟ್ಲೀಸ್ಟ್ 4-5 ಮಾಸ್ಟರ್ಸು ನಿಮ್ಮ ನಿದ್ದೆ ಸ್ಕೋರ್ ಎಷ್ಟಿದೆ ಅಂತ. ಆ ನಿದ್ದೆ ಸ್ಕೋರ್ನ ಅರ್ಥ ಮಾಡ್ಕೊಂಡು ಒಂದು ಮಾಡಲ್ಲ. ಆಮೇಲೆ ನಿದ್ದೆ ಡೀಪ್ ಸ್ಲೀಪ್ ಯಾಕೆ ಮಾಡಬೇಕಾಗತ್ತೆ, ನಮ್ಮಲ್ಲಿ ಡೀಪ್ ಸ್ಲೀಪ್ ಮಾಡುವಾಗ ನಮ್ಮಲ್ಲಿ ಏನೇನಾಗತ್ತೆ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಇವತ್ತಿನ ತರಗತಿಯಲ್ಲಿ. ಆಮೇಲೆ ನಮ್ಮಿಂದ ಈ ಡೀಪ್ ಸ್ಲೀಪನ್ನು ದೂರ ಮಾಡುವಂಥ ಅಂಶಗಳೇನಿದೆ ನಮ್ಮ ಜೀವನದಲ್ಲಿ ಅದನ್ನು ತಿಳ್ಕೊಬೇಕಾಗತ್ತೆ. ಮತ್ತೆ ಈ ನಿದ್ದೆ ಅನ್ನೋದು ಆಳವಾದ ನಿದ್ದೆ ಬರೋಕ್ಕೆ ಏನೇನು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಬೇಕಂತ ಇವೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈಗ ಸ್ಲೀಪ್ ಸ್ಕೋರ್ ನೋಡೋಣ. ಸ್ಲೀಪ್ ಸ್ಕೋರಲ್ಲಿ ಏನಾಗುತ್ತೆ ಸ್ನೇಹಿತರೆ, ನಿಮಗೆ ನಿದ್ದೆ ಈ ನಾನು ಹೇಳುವಂಥ ಪ್ರತಿ ಸ್ಟೆಪ್ಪಲ್ಲಿ ನಿಮ್ಮ ರೇಟಿಂಗ್ ಪೂರ್ ಅಂದರೆ ತುಂಬ ಕಡಿಮೆ ಇದ್ದರೆ 0 ಹಾಕ್ಕೊಳ್ಳಿ, ಮಧ್ಯ ಥರ ಇದ್ದರೆ 2 ಹಾಕ್ಕೊಳ್ಳಿ, ಬೆಸ್ಟ್ ಆಗಿದ್ರೆ ಹೈಯೆಸ್ಟ್ ಇದ್ರೆ 4 ಹಾಕ್ಕೊಳ್ಳಿ. ಓಕೆ, ಈ 3 ಸಂಖ್ಯೆಯಲ್ಲಿ ನೀವು ಪಾಲನೆ ಮಾಡಿ. ಮೊದಲನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿದ್ದೆ ಟೆಸ್ಟ್ ಇದು, ಪ್ರತಿಯೊಬ್ಬರಿಗೆ ಆಳವಾದ ನಿದ್ದೆಗೆ ಟೆಸ್ಟ್ ಇದು. ಓಕೆ, ಮೊದಲನೇ ಸ್ಟೆಪ್, ನಾನು ಮಲಗಿದ ತಕ್ಷಣ, ಬೆಡ್ ಮೇಲೆ ಮಲಗಿದ ತಕ್ಷಣ ಇಮಿಡಿಯೇಟ್ ನಿದ್ದೆ ಶುರು ಮಾಡ್ಕೊತೀನಿ. ಒಂದು ಕೆಲವೇ ನಿಮಿಷಗಳಲ್ಲಿ ನಮಗೆ ಡೀಪ್ ಸ್ಲೀಪ್ ಬರುತ್ತೆ. ನಾನು ಒಂದ್ಸರಿ ಬೆಡ್ಡು ನಮ್ಮ ಪಿಲ್ಲೋ ಇದೆಯಲ್ಲ, ದಿಂಬು ಟಚ್ ಆದ ತಕ್ಷಣ, ನಮ್ಮ ತಲೆ ಟಚ್ ಆದ ತಕ್ಷಣ ಕೆಲವೇ ನಿಮಿಷದಲ್ಲಿ ನಾನು ಡೀಪ್ ಸ್ಲೀಪ್ಗೆ ಹೋಗ್ತೀನಿ. ಇದರಲ್ಲಿ ನಿಮ್ಮ ಸ್ಕೋರ್ ಬರ್ಕೊಳ್ಳಿ, 0ನಾ 2ನಾ 4 ದಯವಿಟ್ಟು ಬರ್ಕೊಳ್ಳಿ. ಓಕೆ, ಒಂದೇ ಒಂದು 20 ಸೆಕೆಂಡ್ ಕೊಡ್ತೀನಿ, ಬರ್ಕೊತ ಹೋಗ್ಬೇಕು, ಸಮಯ ಜಾಸ್ತಿ ಕೊಡಲ್ಲ. ಓಕೆ, ನೀವೇನು ಟೈಪ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ನೀವು ಬರ್ಕೊಳ್ಳಿ, ಲಾಸ್ಟಲ್ಲಿ ಕೇಳ್ತೀನಿ ನಿಮ್ಮ ಸ್ಕೋರು. ಆಮೇಲೆ ನನಗೂ ಯಾವುದೇ ಕಲತಗಲ್ಲ ಅಂದರೆ ಒಂಥರ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ನಮ್ಗೆ ಬರುತ್ತೆ ನೈಟು. ಒಂದ್ಸರಿ ನಾವು ನಿದ್ದೆದಲ್ಲಿ ನಮ್ಮ ಕಣ್ಣುಗಳು ಮುಚ್ಚಿದ ಮೇಲೆ ಮತ್ತೆ ನಾನು ಎದ್ದೋದು ಓನ್ಲಿ ದ ಮಾರ್ನಿಂಗ್, ಬೆಳಗ್ಗೆ ಸಮಯದಲ್ಲಿ ಮಾತ್ರ ಎತ್ತೀನಿ, ಮಧ್ಯದಲ್ಲಿ ಎಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ನಿದ್ದೆ. ಅಂಥವರು ನಿಮಗೆ ಆ ಥರ ಆಗ್ತಾ ಇದ್ರೆ 4 ಬರ್ಕೊಳ್ಳಿ, ಇಲ್ಲ ಸ್ವಲ್ಪ ಅಡತಡಲಾಗ್ತದೆ 2 ಬರ್ಕೊಳ್ಳಿ, ಇಲ್ಲ ಇದು ಪೂರ್ತಿ ನಮಗೆ ಸರಿಯಾಗಿ ನಿದ್ದೆ ಆಗಲ್ಲ, ಯಾವಾಗಲೂ ಡಿಸ್ಟರ್ಬೆನ್ಸ್ ಅಂದರೆ 0 ಹಾಕ್ಕೊಳ್ಳಿ, ಅದು ಬರ್ಕೊಳ್ಳಿ ದಯವಿಟ್ಟು, ಆ ಸ್ಕೋರ್ ಹಾಕ್ಕೊಳ್ಳಿ. ರೈಟ್, ನೆಕ್ಸ್ಟ್. ಆಮೇಲೆ ನಾನು ಬೆಳಗ್ಗೆ ಎದ್ದಬೇಕಂದ್ರೆ ಪದೇ ಆ ಸ್ನೂಜ್ ಬಟನ್, ಈ ಮೊಬೈಲಲ್ಲಿ ಒಂದು ಸ್ನೂಜ್ ಬಟನ್ ಇರ್ತದೆ ನೋಡಿ, ಅಲಾರ್ಮ್ ಇಟ್ಕೊಂತೀವಲ್ಲ, ಆ ರೀತಿಯಲ್ಲಿ ಆ ಬಟನ್ನು ಒತ್ತಿದ್ರೆ ಅಂದರೆ ಆ ಸ್ನೂಜ್ ಸೌಂಡ್ ಬಂದ್ರೇನೆ ಅವಾಗ ನಾವು ಎದ್ದಿತಿ ಅಂದರೆ ಎಳಿತೀವಿ ಅಂತ ರೀತಿಯಲ್ಲಿ ಇದ್ರೆ ಅದು ಖಂಡಿತವಾಗಿ ಆ ರೀತಿಯಲ್ಲಿ ಆಗ್ತಾ ಇದೆಯಾ. ಇಲ್ಲ ಅಂದರೆ ಟೈಮ್ ಆಗುವಾಗ ನನಗೆ ಒಂಥರ ಎದ್ದೋದು, ನಾನೇ ನ್ಯಾಚುರಲ್ ಆಗಿ ಎತ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ಈ ರೀತಿಯಲ್ಲಿ ಆಗಿದ್ರೆ ಅದು 4. ಇಲ್ಲ ನಾವು ಆ ಸ್ನೂಜ್ ಬಟನ್ ಬರೋವರೆಗೂ ಅದು ಬಂದಿದ ಮೇಲೇನೂ 2-3 ಸರಿ ಒತ್ತೋದು ಮತ್ತೆ ಮಲಗೋದು ಈ ಥರ ಆಗ್ತಾ ಇದ್ರೆ ಅದು 0 ಆಗತ್ತೆ. ಇಲ್ಲ ಮಧ್ಯ ರೀತಿಯಲ್ಲಿ ಆಗದೆ 2. ಇಲ್ಲ ನಾನೇ ಎತ್ತೀನಿ, ಯಾವುದೂ ಒಂದು ಅಲಾರ್ಮು ಬೇಕಾಗಿಲ್ಲ, ಆ ಸಮಯಕ್ಕೆ ನನಗೆ ಎಚ್ಚರಿಕೆ ಬರುತ್ತೆ, ನಾನು ನಿದ್ದೆಯಿಂದ ವೇಕಪ್ ಆಗ್ತೀನಿ ಅಂತಂದರೆ 4 ಹಾಕೊಳ್ಳಿ. ಓಕೆ, ಆಮೇಲೆ ನಾನು ಬೆಳಗ್ಗೆ ಎದ್ದಿದ ಮೇಲೆ, ಇದು ನೆಕ್ಸ್ಟ್ 4ನೇ ಪ್ರಶ್ನೆ. ನಾವು ಬೆಳಗ್ಗೆ ಎದ್ದಿದ ಮೇಲೆ ತುಂಬ ಫ್ರೆಶ್ ಆಗಿ ಅನಿಸ್ತದೆ, ಇಡೀ ದಿವಸ ನಾನು ಅದ್ಭುತವಾದ ರೀತಿಯಲ್ಲಿ ಶಕ್ತಿವಂತವಾಗಿ ನಾನು ನಡೆಸ್ಕೊತೀನಿ ಅಂಥವರು 0 to 4 ನಿಮ್ಗೆ ಯಾವ ಸಂಬಂಧ ಅದು ಹಾಕ್ಕೊಳ್ಳಿ. ಆಮೇಲೆ ಅದು ಬರ್ಕೊಳ್ಳಿ, ಅದು ಮುಕ್ತಾಯ ಮಾಡ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ರೈಟ್, ನೆಕ್ಸ್ಟು, ನಮ್ಮಲ್ಲಿ ಇಡೀ ದಿವಸ ನನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ಯಾವುದೇ ಟೀ ಕಾಫಿ ನಾನು ಬೇಕಾಗಿಲ್ಲ, ನಾನು ಪ್ರಚೋದನೆ ಮಾಡೋಕ್ಕೆ ಯಾವ ಟೀ ಕಾಫಿ ಬೇಕಾಗಿಲ್ಲ, ಇಡೀ ದಿವಸ ನನ್ನಲ್ಲಿ ಅದ್ಭುತ ಶಕ್ತಿ ಇದೆ, ಇದಕ್ಕೂ ಆನ್ಸರ್ ಬರ್ಕೊಳ್ಳಿ. ಆಮೇಲೆ ನಾನು ಪೂರ್ತಿ ಆಕ್ಟಿವ್ ಆಗಿರ್ತೀನಿ, ಅಲರ್ಟ್ ಆಗಿರ್ತೀನಿ ಇಡೀ ದಿವಸ, ಯಾವುದೇ ನಮಗೆ ನಿದ್ದೆ ಬರೋದು, ಆ ನಿದ್ದೆ ಬರ್ತಾ ಇದೆ ಅಂತ ಅನಿಸೋದು ಏನೂ ಆಗಲ್ಲ, ಡ್ರೌಸಿನೆಸ್ಸು ಆಗಲ್ಲ, ಆ ಸ್ಲೀಪಿನೆಸ್ಸು ಬರಲ್ಲ ಅಂಥವರು ಅದಕ್ಕೆ ಉತ್ತರ ಬರ್ಕೊಳ್ಳಿ.
ನಿಮ್ಮ ಆನ್ಸರ್ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಈ ವೀಕೆಂಡ್ಸ್ ಅಲ್ಲಿ ಅದೇ ವಾರಾಂತದ ಆ ಸಮಯದಲ್ಲಿ ಸಾಟರ್ಡೆ ಸಂಡೇ ಹೆಚ್ಚು ನಾನು ನಿದ್ದೆ ಮಾಡ್ತೀನಿ. ಅದು ಹೇಳ್ಬೇಕಂದ್ರೆ ನಾವು ಸಾಟರ್ಡೆ ಸಂಡೇ ಎಸ್ಪೆಷಲಿ ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೋದು, ಈ ರೀತಿಯಲ್ಲಿ ಮಾಡ್ತೀನಿ ಅಂಥವರು ಅದು ಆ ರೀತಿಯಲ್ಲಿ ಅಂದರೆ ಆ ರೀತಿಯಲ್ಲಿ ನಾನು ಮಾಡ್ತಾ ಇಲ್ಲ ಅಂತಂದರೆ 4 ಬರ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ತಾ ಇದ್ವಿ ಅಂದರೆ 0 ಬರ್ಕೊಳ್ಳಿ. ಇಲ್ಲ ಅವಾಗವಾಗ ಆಗ್ತಾ ಇದೆ ಅಂದರೆ 2 ಬರ್ಕೊಳ್ಳಿ. ಅಂದರೆ ಏನಂದರೆ ವೀಕೆಂಡ್ಸಲ್ಲಿ ಏನು ಅಭ್ಯಾಸ ಗೊತ್ತಾ? ನೈಟ್ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಎದ್ದೋದು. ನೋಡಿ, ಇದು ಅದಕ್ಕೂ ಒಂದು ಸ್ಕೋರ್ ಹಾಕ್ಕೊಳ್ಳಿ, ಸ್ಕೋರ್. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಈ 7 ಪ್ರಶ್ನೆಗಳು ಮುಗೀತೀಗ. ಟೆಸ್ಟು ಮುಕ್ತಾಯ ಆಯ್ತು. ಎಲ್ಲ ನೀವು ಎಲ್ಲ ಕೂಡಿ ಎಷ್ಟು ಬಂತು ಸ್ಕೋರ್ ನೋಡ್ಕೊಳ್ಳಿ ಒಂದ್ಸರಿ. ನಾನು ಹೇಳ್ತೀನಿ, ಆ ಸ್ಕೋರ್ ಮೇಲೆ ಯಾರಾದರೂ ನಿಮ್ಮಲ್ಲಿ ಒಂದು 3 ರಿಂದ 4 ಮಾಸ್ಟರ್ಸು ಆ ಸ್ಕೋರನ್ನು ಕಲಿಸಿ. ನಾನು ನಿಮ್ಮ ನಿದ್ದೆ ಬಗ್ಗೆ ನಾನು ಸಂಗ್ರಹಣವಾಗಿ ಅಂದರೆ ಒಂಥರ ಸಮರೈಸ್ ಮಾಡಿ ಹೇಳ್ತೀನಿ. ಈಗ 28 ಯಾರು? ವಿಜಯಲಕ್ಷ್ಮಿ ಮೇಡಮ್. ಆಯಿತು. ಇದರಲ್ಲಿ 4 ವಿಧಗಳ ಸ್ಕೋರ್ ನಾನು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. 0 to 7 ಅಂದರೆ ಅದ್ರ ಹೆಸರು ಬರ್ಕೊಳ್ಳಿ, ಜೋಂಬಿಯೋ ಝೋನ್ ಅಂತ ಹೇಳ್ತೀವಿ ನಾವು. ಅದನ್ನು 0 to 7 ಸ್ಕೋರ್ ಬಂದರೆ ಇದೇನು ಗೊತ್ತಾ? ನಿಜವಾದ ನಿಮ್ಮ ಸ್ಲೀಪ್ ಕ್ವಾಲಿಟಿ, ನಿದ್ದೆ ಕ್ವಾಲಿಟಿ ತುಂಬ ಡೇಂಜರಸ್ ಆಗಿದೆ. ಆದಷ್ಟು ಇಮ್ಮಿಡಿಯೇಟ್ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಆ ಸಿಚುವೇಶನ್ ಕಂಟ್ರೋಲ್ ಮಾಡಿಕೊಡ್ಲೇಬೇಕು. ನೀವು ಅದರ ಮೇಲೆ ಅತಿ ವೇಗವಂತವಾದ ತಕ್ಷಣವೇ ನೀವು ಗಮನ ಕೊಡಬೇಕು. 0 to 7 ಸ್ಕೋರ್ ಇದ್ರೆ ಇದ್ರ ಬಗ್ಗೆ ಹೇಳ್ತೀನಿ, ಆಮೇಲೆ ನಾನು ನಿಮ್ಮ ಸ್ಕೋರ್ ತಗೊತೀನಿ. ಮತ್ತೆ 8 ರಿಂದ 15 ಸ್ಕೋರ್ ಇದ್ರೆ ಅದು ಅಲರ್ಟ್ ಝೋನ್ ಅಂತ ಹೇಳ್ತೀವಿ. ಅಲರ್ಟ್ ಝೋನ್ ಅಂದರೆ ಇಲ್ಲಿನೂ ಏನಾಗ್ತಾ ಇದೆ ಅಂದರೆ ನೀವು ಆಳವಾದ ರೆಸ್ಟ್ ತಗೊಂಡಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ರಿ ನೈಟ್ ಟೈಮು. ಅದರಿಂದ ಸ್ವಲ್ಪ ನಿಮಗೆ ಅಲಸಟೆ ಥ್ರೂಔಟ್ ದ ಡೇ, ಅಂದರೆ ಡೇ ಟೈಮಲ್ಲಿ, ಹಗಲ್ ಟೈಮಲ್ಲಿ ನಿಮಗೆ ಅಲಸಟೆ ಹೆಚ್ಚಾಗಿರುತ್ತೆ. ಸೊ ಇಲ್ಲಿಯೂ ಸಹ ನೀವು ಸ್ವಲ್ಪ ಕಂಟ್ರೋಲಿಂಗ್ ಸ್ಟೆಪ್ಸ್ ತಗೋಬೇಕು ನಿದ್ದೆ ಬಗ್ಗೆ ಅಂತ ಹೇಳ್ತಾ ಇದ್ದೆ. ಆಮೇಲೆ 16 ರಿಂದ 21 ಸ್ಕೋರ್ ಇದ್ರೆ ಅದನ್ನು ಲೈಟ್ ಸ್ಲೀಪ್ ಝೋನ್ ಅಂತ ಹೇಳ್ತೀವಿ ನಾವು. ಲೈಟ್ ಸ್ಲೀಪ್ ಝೋನ್ ಇದರಲ್ಲಿ ಏನಂದರೆ ನಿಮಗೆ ಆಳವಾದ ಅಂದರೆ ಒಂಥರ ನಿಮಗೆ ಆಳವಾದ ಸ್ಲೀಪ್ ಆಗ್ತಾ ಇದೆ, ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅವಾಗವಾಗ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಈ ನಿಮ್ಮ ಸ್ಲೀಪ್ ಅನ್ನೋದು ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ, ಬಟ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಇನ್ನೂ ಎಕ್ಸಲೆಂಟ್ ಆಗುತ್ತೆ. ಅದು 3ನೇದು. 4ನೇದು ಡೀಪ್ ಸ್ಲೀಪ್ ಝೋನ್ ಅಂತ ಹೇಳ್ತೀವಿ. ಅದಕ್ಕೆ ಸ್ಕೋರ್ ಎಷ್ಟು ಗೊತ್ತಾ? 22 to 28. ಇಲ್ಲೇನಾಗತ್ತಂದ್ರೆ ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅಭಿನಂದಿಸ್ಕೋಬೇಕು. ಯಾಕಂದರೆ ನಿಮ್ಮ ನಿದ್ದೆ ಅದ್ಭುತವಾಗಿದೆ. ಅಂದರೆ ಕ್ವಾಲಿಟಿ, ಸ್ಟ್ರಾಂಗ್ ಸ್ಲೀಪು, ಡೀಪ್ ಸ್ಲೀಪು ಈ ರೀತಿಯಲ್ಲಿ ಆಗ್ತಾ ಇದೆ. ಒಂದು ಅದ್ಭುತವಾದ ನಿದ್ದೆ ನಿಮಗೆ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. ಓಕೆ. ಸೊ ಮಿತ್ರರೇ, ಈ ನಾಲ್ಕದಲ್ಲಿ ನಿಮ್ಮ ಸ್ಕೋರ್ ಪ್ರಕಾರ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಈಗ ಸ್ವಲ್ಪ ಮಾಸ್ಟರ್ಸ್ ನೋಡೋಣ. ಇಲ್ಲಿ ಇಲ್ಲಾಂದ್ರೆ ಒಂದು 4-5 ಮಾಸ್ಟರ್ಸ್ ಆನರೈಸ್ ಮಾಡಿ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ರೈಟ್. ವಾಣಿ ಮೇಡಮ್ ಹೇಳ್ತೀರಾ? ಸರ್ ನಂದೊಂದು 25 ಬಂತು ಸರ್. 25. ಹಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ರೈಟ್, ಚೆನ್ನಾಗಿದೆ, ಸೂಪರ್. ಆಮೇಲೆ ನಾಗರತ್ನ ಮೇಡಮ್. ನಮಸ್ತೆ ಗುರುಜಿ. 20 ಬಂತು ಗುರುಜಿ. 20. ಪರವಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದ್ರೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು. ಆಯ್ತು ಗುರುಜಿ. ಓಕೆ. ಲೈಟ್ ಸ್ಲೀಪ್ ಝೋನ್ ಅಂತಿದೆ, ಅದರಲ್ಲಿ ಬರುತ್ತೆ ನಿಮ್ಮ ಸ್ಕೋರು. ಆದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಂದ್ರೆ ಅವಾಗವಾಗ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು. ಅಂದ್ರೆ ನಮ್ಮ ಜೀವನ ಶೈಲಿ ಮತ್ತೆ ಧ್ಯಾನದಿಂದ. ಯಾವಾಗ್ಲೂ ಒಂದ್ಸರಿ ನಿದ್ದೆ ಬರುತ್ತೆ, ಡೀಪ್ ಸ್ಲೀಪ್ ತರ. ನನಗೆ ಗೊತ್ತೇ ಇರಲ್ಲ, ಮಳೆ ಬಂದಿರುತ್ತೆ ರಾತ್ರಿ, ನನಗೆ ಗೊತ್ತೇ ಇರಲ್ಲ. ಬಟ್ ನನಗೆ ನಿದ್ದೆ ಮಾಡ್ದಂಗೆ ಅನ್ಸಿರಲ್ಲ. ಅದೇ ಅದನ್ನೇ ನೀವು ಇಲ್ಲಿ ಅರ್ಥ ಆಗತ್ತೆ, ನಿಮ್ಮ ಸ್ಕೋರ್ ಬಟ್ಟೆ ನಿಮ್ಗೆ ಅರ್ಥ ಆಗತ್ತೆ ಅಷ್ಟೇ. ಆಯ್ತು ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಆಮೇಲೆ ಉಮಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಂದು 26ವರೆಗೂ ಬರುತ್ತೆ ಗುರುಜಿ. 26 ಒಳ್ಳೇದಲ್ಲ, ತುಂಬಾ ಒಳ್ಳೆ ಸ್ಕೋರ್ ಇದೆ. ನಿದ್ದೆ ಬರೋದಿಲ್ರಿ, ನಿದ್ದೆ ಅನ್ನೋದು ನನಗೆ ಕಡಿಮೆ. ಮತ್ತೆ ನಿದ್ದೆ ಕಡಿಮೆ ಇದ್ರೆ 26 ಯಾಕೆ ಬರುತ್ತೆ?
ನಿದ್ದೆ ನಿದ್ದೆ ಕಡಿಮೆ ಇದ್ರೆ 0 to 7 ಅಲ್ಲಿ ಬರ್ತದೆ ನಿಮ್ದು. ಒಟ್ಟ ನಿದ್ರೆ ನೀವು ಬರೋದಿಲ್ಲ. ನೀವು ನೀವು ರಿವರ್ಸ್ ಉಲ್ಟಾ ಬರ್ದಿರ ಅಂತ ಅನಿಸ್ತದೆ ನನಗೆ. ಇಲ್ಲ ಯಾಕಂದ್ರೆ ಮೊದ್ಲಿನಿಂದ ಅದು ರೂಢ ಅಲ್ಲ. ಹಾ. ಯಾಕಂದ್ರೆ ಫ್ರೀ ಟೈಮ್ ಇದ್ದಾಗ ಕರೆಕ್ಷನ್ ಮಾಡೋದು ಅದು ಇದು, ಹೀಗಾಗಿ ನಾನು ನಿದ್ದೆ ಬಹಳ ಕಡಿಮೆ. ರಾತ್ರಿ ಅಷ್ಟ ನಿದ್ರೆ ಮಾಡ್ತೀನಿ ನಾನು. ರಾತ್ರಿ ಅಮ್ಮ, ನಾನು ಹೇಳೋದು ರಾತ್ರಿ ಬಗ್ಗೆನೇ, ಡೇ ಟೈಮ್ ಬಗ್ಗೆ ಅಲ್ಲ. ಓವರ್ ಆಲ್ ಈ ಕ್ವಶನ್ಸ್ಗೆ ಆನ್ಸರ್ ಬರೆಯುವಾಗ ನಿಮ್ಗೆ ಸ್ಕೋರು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಎಲ್ಲೋ ಒಂದು ವ್ಯತ್ಯಾಸ ಇದೆ, ಮತ್ತೆ ವಿಡಿಯೋ ನೋಡಿ ಆಮೇಲೆ ಬರ್ಕೊಳ್ಳಿ. ರೈಟ್. ಆಯ್ತು. ಹಾ, ಮಧುರಾ ಮೇಡಮ್. ನಮಸ್ತೆ ಗುರುಜಿ, ಎಲ್ಲ ನಮಸ್ತೆ ಮಾಸ್ಟರ್ಸಿಗೂ. ನಂದು 27 ಗುರುಜಿ. ನಾನು ಒಂದು ಓ, ಮಾತು excellent. ಹೋಗುತ್ತೆ ಅಂದ್ರೆ ನಂದು ಸ್ವಲ್ಪ ಕಷಾಯ ಕುಡಿಬೇಕು ಅನ್ನೋದೊಂದು ಸ್ವಲ್ಪ ತವಕ. ಅವತ್ತೊಂದು ಸ್ವಲ್ಪ ಡೇ ಟೈಮಲ್ಲಿ ಹೋಗುತ್ತೆ. ಉಳಿದಿದ್ದೆಲ್ಲ ನಂದು ಮಲಗಿದ ತಕ್ಷಣ ನಿದ್ರೆ. ನಾ ಮಲಗೋದು 11:30, ಮಾರ್ನಿಂಗ್ 4:30 ಹೇಳ್ತೀನಿ ಗುರುಜಿ. ಅದಷ್ಟು ಡೀಪ್ ನಿದ್ರೆ. ಯಾಕಂದ್ರೆ ಮಾರನೇ ದಿನ ನಾ ಆಕ್ಟಿವ್ ಆಗಿರ್ತೀನಲ್ಲ, ಅದ್ರಲ್ಲೇ ನಂಗೆ ಗೊತ್ತಾಗುತ್ತೆ ಅಂದ್ರೆ Very good. ನಿದ್ದೆ ಆಗಿದೆ ಅಂತ. ಎಸ್. ಅದೊಂದು ಚೆನ್ನಾಗಿದೆ ನನ್ಗೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಸ್ಕೋರ್ ಮೇಲೆ ಹೇಳ್ಬೋದು ಅಷ್ಟೇ, ಇನ್ನೇನು ಚರ್ಚೆನೂ ಇಲ್ಲ. ಆ ಸ್ಕೋರ್ ನೋಡಿದ ತಕ್ಷಣ ನಿಮ್ಮ ನಿದ್ದೆ ಬಗ್ಗೆ, ಕ್ವಾಲಿಟಿ ಆಫ್ ದ ಸ್ಲೀಪ್ ಗೊತ್ತಾಗುತ್ತದೆ. ಓಕೆ, ಥ್ಯಾಂಕ್ ಯು. ರೈಟ್. ಸವಿತಾ ಮೇಡಮ್. ಸರ್ ನಮಸ್ತೆ. ಹಾ, ಸರ್ ಹೇಳಿ. ಲಕ್ಷ್ಮೀಕಾಂತ್. ಈಗ ಮಧುರ ಮೇಡಮ್ ಅವ್ರು ಹೇಳ್ತಾ ಇದ್ರು 11:30 ಮಲಗ್ತೀನಿ, 4 ಅಥವಾ 4:15 ಹೇಳ್ತೀನಿ, ನಾನು ಫ್ರೆಶ್ ಆಗೇ ಇರ್ತೀನಿ ಅಂತ. ಬಟ್ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಈ ಏಜ್ಗೆ ಇಷ್ಟೇ ಅವರ್ ನಿದ್ದೆ ಮಾಡ್ಬೇಕು ಅಂತಿದ್ಯಲ್ಲ, ಅದು ಹೆಂಗೆ ಸರ್? ಅದೆಲ್ಲ ಅದನ್ನು ನಿಮ್ಗೆ ಗೊತ್ತಾಗತ್ತೆ ಅಮ್ಮ. ಅದು ನೀವು ನಿದ್ದೆ ಮಾಡಿ ಎದ್ದಿದ ಮೇಲೆ ಹಾ. ನಿಮ್ಗೆ ದಿನ ಹಗಲ್ ಟೈಮಲ್ಲಿ ಹೇಗಿದ್ದೀರ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಷ್ಟೇ ಸಮಯ ಅಂತ ಹೇಳಕ್ಕಾಗಲ್ಲ. ನಾವೇಳೋದೇನಂದ್ರೆ 6 ಗಂಟೆಯಿಂದ 8 ಗಂಟೆ ಸುಮಾರು ಹಾ. ಎಲ್ಲಾರು ಬೇಕಾಗಿರುವಂತ ನಿದ್ದೆ. ಅದೇ ಸರ್, ಈಗ ಅವ್ರು ಹೇಳಿದ್ರು, ಈಗ ನಾವು ಬೆಳಗ್ಗೆ ನಾನು 9:30 10 ಮಲಗಿದ್ರೆ 4:15 ಎದ್ದು ಬಿಡ್ತೀವಿ, ಫ್ರೆಶ್ ಆಗೇ ಇರ್ತೀವಿ. ಬಟ್ ಈ ಏಜ್ ಅವ್ರಿಗೆ ಮಕ್ಕಳು ಒಂದು 10 ಗಂಟೆ ಮಾಡ್ಬೇಕು, ರಿಟೈರ್ಡ್ ಆಗಿರೋರು 6 ಗಂಟೆ ಸಾಕು, ಚೆನ್ನಾಗಿ ದುಡಿಯೋರು 8 ಗಂಟೆ ಮಾಡ್ಬೇಕು ಅಂತಾರೆ. ಅದು ಕಂಪಲ್ಸರಿನಾ? ಅಷ್ಟು ಬೇಕೇ ಬೇಕಾ? ಅಥವಾ ನಾವ್ ಎದ್ದ ತಕ್ಷಣ 4 ಅವರ್ 5 ಅವರ್ ಆದ್ರೂನು ಎದ್ದ ತಕ್ಷಣ ಫ್ರೆಶ್ ಆಗಿ ಇಟ್ಕೊಂಡು ಡೇ ಟೈಮ್ ಅಲ್ಲಿ ನಿದ್ದೆ ಮಾಡ್ದಿರಾ ಚೆನ್ನಾಗಿ ಓಡಾಡ್ಕೊಂಡು ಇದ್ರೆ ಅದ ಹೆಂಗೆ? ನೋ. ಡೇ ಟೈಮಲ್ಲಿ ನಿದ್ದೆ ಮಾಡೋದು ಅವಶ್ಯಕತೆನೇ ಇಲ್ಲ. ಅದ್ರ ಬಗ್ಗೆ ನಾವು ಆ ತಂಟಕ್ಕೆ ಹೋಗ್ಬಾರ್ದು. ಏನಿದೆ ನೈಟ್ ನಿದ್ದೆನೇ ಕರೆಕ್ಟ್. ಅದು ನಾನು ಹೇಳೋದೇನಂದ್ರೆ, ನೀವು ಆ ನಾರ್ಮಲ್ ಸಮಯ ಏನ್ ಹೇಳ್ತೀವಿ ನಾವು ಅಂದ್ರೆ ಅದೆಲ್ಲ ಹೇಳ್ಕೊಡ್ತೀನಿ. ಇನ್ನೂ ಸಬ್ಜೆಕ್ಟ್ ಇದೆ. ನೀವು ಒಂದೇ ಸಾರಿ ಸಬ್ಜೆಕ್ಟ್ ಎಂಡ್ಗೆ ಹೋಗ್ಬಿಟ್ರೆ ನಾನೇನ್ ಮಾಡೋದು? ಸಬ್ಜೆಕ್ಟ್ ಹೇಳೋದಿದೆ, ಸ್ವಲ್ಪ ಕೇಳಿಸ್ಕೋಬೇಕು ನೀವು. ಅವೆಲ್ಲ ಅಂಶಗಳು ಬರುತ್ತೆ ಈಗ. ಓಕೆ, ನೀವು ಯಾವ ಸಮಯದಲ್ಲಿ ನಿದ್ದೆ ಸ್ಟಾರ್ಟ್ ಮಾಡಬೇಕು, ಯಾವ ಸಮಯದಲ್ಲಿ ಎಂಡ್ ಮಾಡ್ಬೇಕಂತನೂ ಇದೆ. ಅಂದ್ರೆ ಸರಿ ಸರ್. ಅತ್ಯಂತ ಅವಶ್ಯಕತೆ ಅವರ್ಸ್ ಇದೆ. ಆ ಅವರ್ಸ್ ನಿಮ್ಮಲ್ಲಿ ನಿದ್ದೆ ಇರಬೇಕು. ಈ ದೇಹದ ಪ್ರಕೃತಿ ಪ್ರಕಾರ ಈ ದೇಹದಕ್ಕೂ ಬಯೋ ಕ್ಲಾಕ್ ಅಂತ ಇದೆ, ಜೀವ ಗಡಿಯಾರ. ಈಗಾಗಲೇ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಸರ್ಕೇಡಿಯನ್ ಕ್ಲಾಕ್ ಅಂತ. ಆ ಬಯೋ ಕ್ಲಾಕ್ ಜೀವ ಗಡಿಯಾರ ಇದೆಯಲ್ಲ, ಅದು ಪ್ರಕಾರ ಸೊ ನಮ್ಗೆ ಈ ಸಮಯದಿಂದ ಈ ಸಮಯ ನಿದ್ದೆ ಅನ್ನೋದು ಕಂಪಲ್ಸರಿ. ಓಕೆ, ಅದು ನಾನು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ವೇಟ್ ಮಾಡಿ. ರೈಟ್. ಓಕೆ ಸರ್. ನಿಮ್ಮ ಸ್ಕೋರ್ ಏನಿಲ್ಲ, ನೀವು ಅದ್ ಹೇಳ್ಬೇಕಂದ್ರೆ ನನಗೆ ಇದು ಬ್ಲೂಟೂತ್ ಏನೋ ಇದಾಗಿದೆ, ಸರಿಗೆ ಇದಾಗ್ತಾ ಇಲ್ಲ. ಬಟ್ ಕೇಳಿಸ್ಕೊಳ್ತಿದ್ದೆ ನಾನು. ಮಾರ್ಕ್ಸ್ ತಾವ್ ಹೇಳಿದ್ರಲ್ಲ ಸ್ಕೋರು, ಅದನ್ನ ಹೆಂಗೆ ಅಂತ ಮಾಡ್ಕೊಳ್ಳಿಲ್ಲ ಸರ್ ನಾನು. ಆಯ್ತು. ಮತ್ತೆ ಅದೇ 20 to 28 ಒಳಗೆ ಇದ್ದೀನಿ ಸರ್. ಓಕೆ, ರೈಟ್. ಸೊ ಐ ಥಿಂಕ್ ಇನ್ನು 2 ಕ್ವಶನ್ಸ್ ತಗೊಂಡು ಮುಂದಕ್ಕೆ ಹೋಗೋಣ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊ. ನಮಸ್ತೆ ಗುರುಗಳೇ. ನಮಸ್ತೆ ಆಲ್ ಮಾಸ್ಟರ್ಸ್. ನಂಗೆ 28ಕ್ಕೆ 28 ಸ್ಕೋರ್ ಮೆನ್ಷನ್ ಮಾಡಿದ್ದೀನಿ ಸರ್. ಅಕಸ್ಮಾತ್ ಯಾವತ್ತಾದ್ರೂ ಲೇಟ್ ಆಗಿ ಮಲಗಿದ್ರು ಕೂಡ ಡೈಲಿ ಏನ್ ಎದ್ದೇಳ್ತೀನೋ 3:30 ಇಂದ 4 ಗಂಟೆ ಆ ಟೈಮ್ಗೆ ನನ್ಗೆ ಎಚ್ಚರ ಸರ್. ನನ್ಗೆ ಯಾವ ಅಲಾರಾಮ್ ಅವಶ್ಯಕತೆ ಇಲ್ಲ. ಡೈಲಿನೂ ಅಷ್ಟೊತ್ತಿಗೆ ಎದ್ದೇಳ್ತೀನಿ, ಆಕ್ಟಿವ್ ಆಗೂ ಇರ್ತೀನಿ. ನೈಟ್ ಮಲಗುವಾಗೂ ಕೂಡ ಬೆಳಿಗ್ಗೆ ಏನ್ ಫ್ರೆಶ್ನೆಸ್ ಇರುತ್ತೋ ಅದೇ ಫ್ರೆಶ್ನೆಸ್ ಅಲ್ಲೇ ಇರ್ತೀನಿ. ರಾತ್ರಿ ಮಲಗುವಾಗ ನಾನು ಬಿಟ್ರೆ 5 ನಿಮಿಷದೊಳಗೇನೆ ನನಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ ಸರ್. ಅಷ್ಟೊಳಗೇನೆ ನಾನು ನಿದ್ದೆ ಹೋಗ್ತೀನಿ. ರೈಟ್. ಓಕೆ, ಒಳ್ಳೆ ಸ್ಕೋರ್ ಅದು. ಎಸ್, ಥ್ಯಾಂಕ್ ಯು. ರೈಟ್. ಸೊ ಓಕೆ ಮಿತ್ರ, ಈಗ ಮುಂದಕ್ಕೆ ಹೋಗೋಣ. ಸೊ ಇದು ಮತ್ತೆ ಚರ್ಚೆ ಮಾಡ್ತಾ ಹೋದ್ರೆ ಸಮಯ ಸಾಕಾಗಲ್ಲ. ಇಲ್ಲಿ ಮಿತ್ರರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಟೆಸ್ಟ್ ನೀವು ಇವತ್ತು ತಗೊಂಡಿದ್ರಲ್ಲ, ಈಗ ಏನ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ನಾವೆಲ್ಲಂತ ಸಲಹೆಗಳಿದೆ ಈ ಚಾಪ್ಟರ್ ಅಲ್ಲಿ. ಆ ಸಲಹೆಗಳು ಪಾಲನೆ ಮಾಡಿ, ಮತ್ತೆ 21 ದಿವಸ ಆ ಸಲಹೆಗಳೆಲ್ಲ ಪಾಲನೆ ಮಾಡಿ 21 ದಿವಸ ಆದ್ಮೇಲೆ ಮತ್ತೆ ಟೆಸ್ಟ್ ತಗೊಳ್ಳಿ. ಅವಾಗ ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಗಿರ್ತದೆ. ಆ ಸ್ಕೋರು
ಅದು ಮಾತ್ರ ನೀವು ಗಮನಿಸ್ಬೋದು. ಅದಕ್ಕೆ ಇದು ತುಂಬಾ ಪ್ರಾಧಾನ್ಯವಾದಂಥ ಸ್ಟೆಪ್ಸ್, ಅವೆಲ್ಲ ನಾವು ತಿಳ್ಕೊಬೇಕು. ರೈಟ್ ಸ್ನೇಹಿತರೆ, ಈಗ ಈ ನಿದ್ದೆ ಅನ್ನೋದು ಯಾಕೆ ಬೇಕಾಗಿದೆ, ಡೀಪ್ ಸ್ಲೀಪ್ ಯಾಕೆ ಬೇಕಾಗಿದೆ, ಇದು ಯಾಕೆ ಇಷ್ಟು ಅವಶ್ಯಕತೆ ಇರುವಂತಂದ್ರೆ ನಮ್ಮಲ್ಲಿ ಆಗುವಂತ ಹಲವಾರು ವಿಷಯಗಳಿದೆ ನಮ್ಮ ದೇಹದಲ್ಲಿ. ನೋಡ್ಕೊಳ್ಳೋಣ. ಒಂದು ಮೊದಲನೇದು ಏನಾಗುತ್ತೆ ಗೊತ್ತಾ, ನಮ್ಮ ಆಳವಾದ ನಿದ್ದೆ ಬಂದ್ರೆ, ಡೀಪ್ ಸ್ಲೀಪ್ ಬಂದ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದಾಗೋದು ನಮ್ಮಲ್ಲಿ ಶುದ್ಧೀಕರಣೆ ಮತ್ತೆ ಸ್ವಸ್ಥತ ಅಂದ್ರೆ ಅಂತರದಾಗಿ ಚಿಕಿತ್ಸೆ ಆಗ್ತಾ ಇರ್ತದೆ, ನಿಸರ್ಗವಾಗಿ ಚಿಕಿತ್ಸೆ ಆಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ನ್ಯಾಚುರಲಿ ಹೀಲಿಂಗು ಮತ್ತೆ ಕ್ಲೀನ್ಸಿಂಗ್, ಪರಿಶುದ್ಧ ಅಂದ್ರೆ ಶುದ್ಧತೆ ಮತ್ತೆ ಹೀಲಿಂಗ್, ಸ್ವಸ್ಥ ಆಗೋದು. ಈ ಎರಡು ಆಗೋದು ನಿದ್ದೆ ಸಮಯದಲ್ಲಿ ಮಾತ್ರ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಅಂದ್ರೆ ಸೆಲ್ಫ್ ಹೀಲಿಂಗ್. ಸ್ನೇಹಿತರೆ, ಈಗಾಗಲೇ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ, ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಅಂತರದಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ವ್ಯಾಧಿ ನಿರೋಧಕ ಶಕ್ತಿ ಅಂತ ಕರೀಬಹುದು, ಇಲ್ಲಾಂದ್ರೆ ನಮ್ಮಲ್ಲಿರುವಂತ ಅಂತರಶಕ್ತಿ ಏನದು? ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ಎಲ್ಲಿದೆ? ನಮ್ಮಲ್ಲಿ ಎಲ್ಲರದಲ್ಲಿದೆ. ಇದೇನ್ ಮಾಡುತ್ತೆ ಗೊತ್ತಾ? ಈ ಪ್ರಾಣಶಕ್ತಿ ಸರಿಯಾದ ರೀತಿಯಲ್ಲಿ, ಅಂದ್ರೆ ಇನ್ನರ್ ಫೋರ್ಸ್ ಅಂತ ಕರಿತೀವಿ, ಅದಕ್ಕೆ ಲೈಫ್ ಎನರ್ಜಿ ಅಂತ ಕರಿತೀವಿ ನಾವು, ಲೈಫ್ ಫೋರ್ಸ್ ಅಂತ ಕರಿತೀವಿ. ಇದು ನಮ್ಮಲ್ಲಿ ಅದ್ಭುತವಾದ ರೀತಿಯಲ್ಲಿ ಹೆಚ್ಚಾಗಿರ್ಬೇಕು ಅಂತಂದ್ರೆ ನಿದ್ದೆ ಅತಿ ಮುಖ್ಯವಾದದು. ಇದೇನ್ ಮಾಡುತ್ತೆ ನಮ್ಮಲ್ಲಿ ಅಂದ್ರೆ, ನಮ್ಮಲ್ಲಿರುವಂಥ ಟಾಕ್ಸಿನ್ಸು ಮತ್ತೆ ಯಾವುದೇ ನಮಗೆ ಒಳಗಡೆ ಅನಾರೋಗ್ಯ ಇದ್ರೆ ಅನಾರೋಗ್ಯವನ್ನು ತೆಗೆದುಹಾಕೋದು, ನಮ್ಮಲ್ಲಿ ಇರುವಂತ ಎಲ್ಲ ವಿಷ ಪದಾರ್ಥಗಳನ್ನು, ವ್ಯರ್ಥ ಪದಾರ್ಥ ತೊಲಗಿಸೋದು, ಇವೆಲ್ಲ ಕಾರ್ಯಕ್ರಮ ಯಾವ್ದು ಮಾಡ್ತದೆ ಅಂದ್ರೆ ಪ್ರಾಣಶಕ್ತಿನೇ ಮಾಡೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲಾ ಕೆಲಸಗಳು ಮಾಡೋದು ಪ್ರಾಣಶಕ್ತಿನೇ. ಅಂದ್ರೆ ಹೀಲಿಂಗ್ ಮಾಡೋದು, ಕ್ಲೀನಿಂಗ್ ಮಾಡೋದು, ಎರಡೂ ಪ್ರಾಣಶಕ್ತಿನೇ. ಸೊ ಅದು ಯಾವಾಗ ಆಗತ್ತೆ? ಈ ರೀತಿಯಲ್ಲಿ ಆಗೋದು ಯಾವಾಗ? ನಿದ್ದೆದಲ್ಲಿ. ಯಾಕಂದ್ರೆ ಸ್ನೇಹಿತರೆ, ನಿದ್ದೆದಲ್ಲಿ ಮಾತ್ರ ಯಾಕಾಗ್ತದೆ ಅಂದ್ರೆ ನೋಡ್ಕೊಳ್ಳಿ. ಯಾವಾಗ ನೋಡಿ, ಹಗಲ್ ಟೈಮಲ್ಲಿ ಏನಾಗತ್ತೆ, ನಾವು ಹೆಚ್ಚು ಪ್ರಾಣಶಕ್ತಿನ ಯಾವ್ದಕ್ಕೆ ಉಪಯೋಗಿಸ್ತೀವಿ ಅಲ್ಲಿ? ಮಾತಾಡಕ್ಕೆ, ಮತ್ತೆ ವಾಕಿಂಗ್ ಮಾಡಕ್ಕೆ, ಅಲ್ಲಿ ನಡೆಯಕ್ಕೆ. ನಮ್ಮ ದೇಹ ಅಲ್ಲಿ ಹೋಗೋದು, ನಡೆಯೋದು, ವಾಕಿಂಗ್ ಮಾಡೋದು, ಆಹಾರ ತಿನ್ನೋದು, ಈ ಹಲವಾರು ಕಾರ್ಯಕ್ರಮಗಳಿಗೆ ಏನ್ ಮಾಡ್ತೀವಿ? ಪ್ರಾಣಶಕ್ತಿ ಉಪಯೋಗಿಸ್ತೀವಿ ಡೇ ಟೈಮಲ್ಲಿ. ಅವಾಗ ಏನಾಗುತ್ತೆ? ಅವಾಗ ನಿಮ್ಗೆ ದೇಹ ಕ್ಲೀನಿಂಗ್ ಮಾಡ್ಕೊಳಕ್ಕೆ, ಹೀಲಿಂಗ್ ಮಾಡ್ಕೊಳಕ್ಕೆ ಶಕ್ತಿ ಇಲ್ಲ. ನಿಮ್ಮ ಪ್ರಾಣಶಕ್ತಿ ಎಲ್ಲ ಬೇರೆ ಖರ್ಚಾಗ್ತಾ ಇರ್ತದೆ ಡೇ ಟೈಮಲ್ಲಿ. ಹಗಲ್ ಟೈಮಲ್ಲಿ ದೇಹ ಏನ್ ಮಾಡುತ್ತೆ? ನಮ್ಮಲ್ಲಿರುವಂಥ ಪ್ರಾಣಶಕ್ತಿಯನ್ನು ಹಲವಾರು ಬೇರೆ ಬೇರೆ ವಿಷಯಗಳು, ಯೋಚನೆ ಮಾಡೋದು, ಬರೆಯೋದು, ಮಾತಾಡೋದು, ತಿನ್ನೋದು, ಇವೆಲ್ಲ ಉಪಯೋಗಿಸ್ತದೆ. ಅವಾಗ ಪ್ರಾಣಶಕ್ತಿ, ನಿಮ್ಮಲ್ಲಿರುವಂಥ ಪ್ರಾಣಶಕ್ತಿ ಈ ಕ್ಲೀನ್ಸಿಂಗ್ ಬಗ್ಗೆ, ಶುದ್ಧಿ, ಅಂತರ್ ಶುದ್ಧಿ, ಇಲ್ಲಾಂದ್ರೆ ಹೇಳ್ಬೇಕಾದ್ರೆ ಸ್ವಚ್ಛಗೊಳಿಸೋದು, ಇಲ್ಲಾಂದ್ರೆ ನಿರ್ವಿಷೀಕರಣ. ಈ ನಿರ್ವಿಷೀಕರಣಕ್ಕೆ ನಿಮ್ಮಲ್ಲಿರೋ ಪ್ರಾಣಶಕ್ತಿ ಉಪಯೋಗ ಆಗಲ್ಲ ಡೇ ಟೈಮಲ್ಲಿ. ಮತ್ತೆ ನೈಟ್ ಟೈಮಲ್ಲಿ ಏನಾಗುತ್ತೆ ಗೊತ್ತಾ? ನಾವು ನಿದ್ದೆ ನಾವು ಯಾವಾಗ ಶುರು ಮಾಡ್ತೀವೋ ಸ್ನೇಹಿತರೆ, ಆವಾಗ ಇದೆಲ್ಲ ನಿಂತು ಹೋಗ್ತದೆ. ಮಾತಾಡೋದಿಲ್ಲ, ತಿನ್ನೋದಿಲ್ಲ, ಯೋಚನೆ ಮಾಡೋದಿಲ್ಲ, ಇನ್ನೊಂದು ಕಡೆ ಹೋಗೋದಿಲ್ಲ, ನಡೆಯೋದಿಲ್ಲ, ಯಾವುದೂ ಇಲ್ಲ. ಅವಾಗ ಎಲ್ಲ ಬಾಹ್ಯದಲ್ಲಿರುವಂಥ ಎಲ್ಲ ನಾವು ಸ್ತಬ್ಧಗೊಳಿಸಿದ ಮೇಲೆ, ತಟಸ್ಥಗೊಳಿಸಿದ ಮೇಲೆ, ನಿಮ್ಮಲ್ಲಿರುವಂಥ ಪ್ರಾಣಶಕ್ತಿಗೆ ಬೇರೆ ಕೆಲಸ ಇಲ್ವಲ್ಲ, ಅವಾಗ ಏನ್ ಮಾಡುತ್ತೆ? ನಮ್ಮಲ್ಲಿ ಈ ಅಂತರ ಶುದ್ಧೀಕರಣ ಶುರು ಆಗ್ತದೆ. ನ್ಯಾಚುರಲ್ ಹೀಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಇನ್ನು ಹೇಳ್ಬೇಕಂದ್ರೆ ನ್ಯಾಚುರಲ್ ಕ್ಲೀನ್ಸಿಂಗ್, ನ್ಯಾಚುರಲ್ ಹೀಲಿಂಗ್ ಅಂತ ಕರಿತೀವಿ ನಾವು. ಅದೇ ಆಂತರಿಕ ಶುದ್ಧತೆ ಆಗೋದು, ಆಂತರಿಕ ಶುದ್ಧೀಕರಣ ಆಗೋದು, ಅದನ್ನೇ ನಿರ್ವಿಷೀಕರಣ ಅಂತ ಕರಿತೀವಿ. ಇದು ಆಗೋಕ್ಕೆ ಪ್ರಾಣಶಕ್ತಿ ಈಗ ಫ್ರೀ ಆಗಿದೆ, ಅದೆಲ್ಲ ಮಾಡ್ಕೊತ ಹೋಗ್ತದೆ ನೈಟ್. ಅದಕ್ಕೆ ದೇವರು ಕೊಟ್ಟಿರುವಂತ ವರ ನಿದ್ದೆ ಅನ್ನೋದು. ಅರ್ಥ ಆಯ್ತಾ? ಈ ನಿದ್ದೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ ಪ್ರಾಣಶಕ್ತಿ ಪ್ರತಿಯೊಂದು ಕಡೆ ಹೋಗುತ್ತೆ ನೈಟ್ ಟೈಮ್. ಎಲ್ಲೆಲ್ಲಿ ಹೋಗುತ್ತೆ? ನಿಮ್ಮ ಕರ್ಲಿಗೆ ಹೋಗುತ್ತೆ, ಮತ್ತೆ ಲಿವರ್ ಹತ್ರ ಹೋಗ್ತದೆ, ಕಿಡ್ನಿ ಹತ್ರ ಹೋಗ್ತದೆ, ಮತ್ತೆ ಪ್ಯಾನ್ಕ್ರಿಯಾಸು, ನಿಮ್ಮ ರಕ್ತನಾಳಗಳು, ಮತ್ತೆ ವಿಧ ಅಂಗಗಳ ಹತ್ರ ಹೋಗಿ ಎಂಕ್ವೈರಿ ಮಾಡುತ್ತೆ. ಏನಪ್ಪ, ಸೇಫ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಏನಾದ್ರು ರಿಪೇರ್ ಬೇಕಾ ನಿಮ್ಗೆ? ರಿಪೇರ್ ಮಾಡ್ಕೋ, ಆರಾಮಾಗಿರಿ. ಆ ರೀತಿಯಲ್ಲಿ ಆಗುವಾಗನೇ ಸ್ನೇಹಿತರೆ, ನೀವು ನೋಡಿ, ಯಾರಾದ್ರೂ ರೋಗ ಬಂದ್ರೆ ಏನ್ ಹೇಳ್ತಾರೆ? ಚೆನ್ನಾಗಿ ನಿದ್ದೆ ಮಾಡಬ್ಬ, ರೆಸ್ಟ್ ತಗೊಳ್ಳಿ, ಎಲ್ಲಿ ಆಚೆ ಕಡೆ ಹೋಗ್ಬಿಡಿ, ಜ್ವರ ಬಂತ, ಇನ್ನೊಂದು ಬಂತ, ನಿದ್ದೆ ಮಾಡಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಎಲ್ಲ ವಾಸಿ ಆಗತ್ತೆ ಅಂತ ಹೇಳ್ತಾರೆ ಇಲ್ಲ ಡಾಕ್ಟರ್ಸ್ ಎಲ್ಲ. ಯಾಕೆ ಹೇಳ್ತಾರೆ? ನಿದ್ದೆ ಮಾಡಿದ್ರೆ, ನಿದ್ದೆದಲ್ಲಿ ನಿಮ್ಮ ಪ್ರಾಣಶಕ್ತಿ ಇವೆಲ್ಲ ಕೆಲಸಗಳು ಮಾಡುತ್ತೆ. ಯಾವುದೋ ಒಂದು ಜ್ವರ ಬಂದೆ, ಲಿವರ್ ಚೆನ್ನಾಗಿಲ್ಲ, ಲಿವರಿಂದ ಏನೋ ತೊಂದರೆ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ನಿದ್ದೆ ಮಾಡುವಾಗ ಏನಾಗುತ್ತೆ? ಎಲ್ಲ ಪ್ರಾಣಶಕ್ತಿ ಹೋಗಿ ಲಿವರ್ ಹತ್ರ ಹೋಗಿ ಅಲ್ಲಿರುವಂತ ಎಲ್ಲ ಅಸ್ವಸ್ಥವನ್ನು ಕರೆಕ್ಷನ್ ಮಾಡ್ಬಿಡ್ತದೆ.
ಅವಾಗ ಬೆಳಗ್ಗೆಲ್ಲ ಈ ರೀತಿಯಲ್ಲಿ ಸ್ನೇಹಿತರೆ ನಮ್ಮ ಅಂದ್ರೆ ಈ ಪ್ರಾಣಶಕ್ತಿ ಅಂದ್ರೆ ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಪವರ್ ಅಂದ್ರೆ ಅದೇ, ಇನ್ಯಾವುದೂ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗುವಾಗ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ನೋಡಿ ಯಾವುದೋ ಒಂದು ಗಾಯಗಳಾಗಿದೆ, ಇಲ್ಲ ಅಂದ್ರೆ ಇನ್ನೊಂದು ನಮ್ಮಲ್ಲಿ ಯಾವುದೇ ಒಂದು ಸೆಲ್ಸ್ ಡೆತ್ ಆಗಿದೆ ಅಂತ ಇಟ್ಕೊಳ್ಳಿ, ನಮ್ಮಲ್ಲಿ ಜೀವ ಕಣಗಳು ಸತ್ತೋಗಿದೆ ಅಂತ ಇಟ್ಕೊಳ್ಳಿ, ಅವೆಲ್ಲ ರಿಪೇರ್ ಮಾಡುತ್ತೆ, ಹೊಸ 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 ಕಣಗಳು ಬಂದು ಸೇರ್ಕೊಂತದೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ, ಇದೆಲ್ಲ ಈ ರೀತಿಯಲ್ಲಿ ಆಗ್ಬೇಕಂದ್ರೆ ಆ ನಿದ್ದೆ ಅನ್ನೋದು ಇದೆಯಲ್ಲ, ಸೊ ಆ ನಿದ್ದೆ ಅನ್ನೋದು ಪ್ರಾಧಾನ್ಯವಾಗಿರುವಂಥದ್ದು. ಅದೇನೇ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿದ್ರೆ ಸ್ನೇಹಿತರೆ, ಈ ನಮ್ಗೆ ಈಗ ಈ ಸ್ಲೀಪಿಂಗ್ ಸ್ಕೋರ್ ಅಂತ ಬಂದಿದೆಯಲ್ಲ, ಅದು ಕಡಿಮೆ ರೀತಿಯಲ್ಲಿ ಇದ್ರೆ ಖಂಡಿತವಾಗಿ ಇವೆಲ್ಲ ನಾವು ಇಂಥ ಫಲಿತಗಳು, ಇಂಥ ಪ್ರಯೋಜನಗಳು ನಾವು ಕಲ್ಕೊಂತೀವಿ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು. ಆ ರೀತಿಯಲ್ಲಿ ಆಗತ್ತೆ, ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದು ಅದ್ಭುತವಾದ ಸ್ಟಡಿ ಮಾಡಿದ್ದಾರೆ, ಅದ್ಭುತವಾದ ಒಂದು ಸಂಶೋಧನೆ ನಡೆದಿದೆ. ಏನು ಆ ಸಂಶೋಧನೆ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಒಬ್ಬರು 164 ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಭಾಗವಹಿಸಿದ್ದಾರೆ. ಇವ್ರಿಗೆಲ್ಲ ಏನಾಗಿದೆ ಅಂದ್ರೆ ನೋಡಿ, ಇವರೆಲ್ಲ ಏನ್ ಮಾಡಿದ್ರು, ಒಂದು ಕೋಲ್ಡ್ ವೈರಸ್ ಅವರಲ್ಲಿ ಪ್ರವೇಶ ಮಾಡಿದ್ದಾರೆ. ಕೋಲ್ಡ್ ವೈರಸ್, ಆಕ್ಟಿವ್ ಕೋಲ್ಡ್ ವೈರಸ್ ಅನ್ನು ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡಿದ ಮೇಲೆ ಒಂದು 5 ದಿವಸ ಎಲ್ಲರನ್ನು ಅಬ್ಸರ್ವ್ ಮಾಡಿದ್ರು, ಏನು ಲಕ್ಷಣಗಳು ಬರುತ್ತೆ ಇವರಲ್ಲಿ ಅಂತ. ಅಲ್ಲೇನಾಗಿದೆ, ಇಲ್ಲಿ ಅಮೇಜಿಂಗ್ ಅಂದ್ರೆ ಒಂಥರ ಶಾಕಿಂಗ್, ಆಶ್ಚರ್ಯಕರ ಫಲಿತಗಳು ನೋಡ್ಬೇಕಾಗಿದೆ. ಅಲ್ಲಿ ಏನಾಗಿದೆ ಅಂದ್ರೆ, ಯಾರಾದ್ರೂ 5 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿರ್ತಾರಲ್ಲ, ಅವರು ಖಂಡಿತವಾಗಿ ಅವ್ರಿಗೆಲ್ಲ ಏನಾಗಿದೆ, ಈ ಕೋಲ್ಡ್ ಬಂದ್ಬಿಡ್ತು. 5 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿರೋರಿಗೆ ಕೋಲ್ಡ್ ಲಕ್ಷಣಗಳೆಲ್ಲ ಬಂದ್ಬಿಡ್ತು. ಈ ಯಾರಾದ್ರೂ 6 ಗಂಟೆಯಿಂದ 8 ಗಂಟೆ ನಿದ್ದೆ ಮಾಡಿರ್ತಾರಲ್ಲ, ಅದ್ರ ಆ ರೀತಿಯಲ್ಲಿ ಅವ್ರಿಗೆಲ್ಲ ಯಾವುದು ಲಕ್ಷಣಗಳು ಕಾಣಿಸಿಲ್ಲ ನೋಡಿ. ಆ ಕೋಲ್ಡ್ ವೈರಸ್ ಅವ್ರು ಕೊಟ್ಟಿದ್ರು ಏನಾಗಿದೆ, ಯಾವ ಲಕ್ಷಣಗಳು ಕಾಣಿಸಿಲ್ಲ. ಯಾಕಂದ್ರೆ ಅವರಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿತ್ತು. ಯಾಕಂದ್ರೆ ಚೆನ್ನಾಗಿ ನಿದ್ದೆ ಮಾಡಿದಲ್ಲ, ಅವಾಗ ಪ್ರಾಣಶಕ್ತಿ ಇತ್ತು. ಆ ಪ್ರಾಣಶಕ್ತಿ ಅದನ್ನು ಸರಿಪಡಿಸುತ್ತೆ ಆಟೋಮೆಟಿಕ್ ಆಗಿ. ಈ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಈ ನಿದ್ದೆದಲ್ಲಿ ದೇಹ ಶುದ್ಧಿ ಮಾಡ್ಕೊಂತದೆ, ಅದರಲ್ಲಿ ಇರುವಂತ ಎಲ್ಲ ವಿಷ ಪದಾರ್ಥಗಳನ್ನು ಆಚೆ ಕಡೆ ಕಲಿಸ್ತದೆ. ಅವಾಗ ಇನ್ನೂ ಇಮ್ಯುನಿಟಿ ಪವರ್ ಹೆಚ್ಚಾಗ್ತಾ ಹೋಗ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಂಡ್ರೆ ಈ ರೀತಿಯಲ್ಲಿ ನಾವು ಇದನ್ನು ಖಂಡಿತವಾಗಿ ಉಪಯೋಗಿಸ್ಕೋಬಹುದು. ನಮ್ಮಲ್ಲಿರುವಂತ ನೋಡಿ, ದೇಹದಲ್ಲಿರುವಂತ ವ್ಯರ್ಥ ಪದಾರ್ಥಗಳನ್ನು ತೊಲಗಿಸೋದು ಒಂದಾದ್ರೆ, ಇನ್ನೊಂದಿದೆ ಪ್ರಧಾನ ವಿಷಯ ನಾವು ಗುರುತಿಸ್ಬೇಕಾಗಿರೋದಿಲ್ಲಿ. ನಾವು ಅನ್ಕೊಂತೀವಿ ದೇಹ ಒಂದೇ ಶುದ್ಧಿ ಆಗತ್ತೆ ಅಂತ. ಅಲ್ಲ, ದೇಹ ಅಂದ್ರೆ ನಮ್ಮ ಕರ್ಲಾಗ್ಬೋದು, ವಿಧ ವಿಧ ಅಂಗಗಳಾಗ್ಬೋದು, ಎಲ್ಲದರಲ್ಲಿ ಇರುವಂತ ವ್ಯರ್ಥ ಪದಾರ್ಥಗಳನ್ನು ತೊಲಗಿಸುವಂತ ಕಾರ್ಯಕ್ರಮ ನಿದ್ದೆಯಲ್ಲಿ ಮಾತ್ರ ಆಗ್ತದೆ. ಅದಕ್ಕೆ ನಾವು ಹೇಳ್ತೀವಿ ಅಂತರ್ ಶುದ್ಧೀಕರಣ, ನಿರ್ವಿಷೀಕರಣ ಅಂತ ಹೇಳ್ತೀವಿ. ಇದೊಂದೆಲ್ಲ ಸ್ನೇಹಿತರೆ, ಇನ್ನೊಂದು ಪ್ರಧಾನ ವಿಷಯ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ರೀಸೆಂಟ್ ಆಗಿ ಯೂನಿವರ್ಸಿಟಿ ಆಫ್ ರೋಚೆಸ್ಟರ್ ಮೆಡಿಕಲ್ ಸೈನ್ಸಸ್ ನ್ಯೂರೋ ಮೆಡಿಸನ್, ಇವರು ಈ ಡಿಪಾರ್ಟ್ಮೆಂಟ್ ಅವರು ಒಂದು ಸಂಶೋಧನೆ ನಡೆಸಿದ್ದಾರೆ. ಏನಂತ ಗೊತ್ತಾ, ನಮ್ಮ ಬ್ರೈನ್ ಅಲ್ಲಿನೂ ಅದ್ಭುತವಾದ ರೀತಿಯಲ್ಲಿ ಅಂದ್ರೆ ಈ ವ್ಯರ್ಥವನ್ನು ತೊಲಗಿಸುವಂತ ಕಾರ್ಯಕ್ರಮ ಆಗ್ತದೆ ಅಂತ ನೋಡಿ. ನಿದ್ಯದಲ್ಲಿ ನಾವು ಅನ್ಕೊಂತೀವಿ ದೇಹದಲ್ಲಿ ಮಾತ್ರ ಅನ್ಕೊಂತೀವಿ, ಬ್ರೈನಿಂದನೂ ಆಗತ್ತೆ. ಇದು ಹೆಸರು ಏನ್ ಗೊತ್ತಾ, ಗ್ಲಿಂಪ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಗ್ಲಿಂಪ್ಯಾಟಿಕ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ, ಈ ಸಂಶೋಧನೆ ತಿದಿರೋದು, ಈ ಗ್ಲಿಂಪ್ಯಾಟಿಕ್ ಸಿಸ್ಟಮ್ ಅಲ್ಲಿ ಸ್ನೇಹಿತರೆ ನಿದ್ದೆ ಮಾಡುವಾಗ 10ರಷ್ಟು ಹೆಚ್ಚಾಗಿ 10 ಟೈಮ್ಸ್ ಜಾಸ್ತಿ ನಿದ್ದೆದಲ್ಲಿ ಹೇಳ್ಬೇಕಂದ್ರೆ ಈ ಕ್ಲೀನ್ಸಿಂಗ್ ಅನ್ನೋದು ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಏನಾಗತ್ತಂದ್ರೆ, ಇದು ಸ್ಟಡಿ ಮಾಡುವಾಗ ಹೆಚ್ಚಾಗಿ ಅವ್ರು ತಿಳ್ಕೊಂಡಿರೋದು, ನಿದ್ದೆ ಸಮಯದಲ್ಲಿ ಬ್ರೈನ್ ಸೆಲ್ಸ್ ಇದೆಯಲ್ಲ, ಈ ಬ್ರೈನ್ ಸೆಲ್ಸ್ಗೂ ಒಂದು ಸೆಲ್ ಅಂದ್ರೆ ಒಂದು ಬ್ರೈನ್ ಸೆಲ್ಗೆ ಇನ್ನೊಂದು ಬ್ರೈನ್ ಸೆಲ್ ಮಧ್ಯದಲ್ಲಿ ಆ ಗ್ಯಾಪ್ ಇದೆ ನೋಡಿ. ಆ ಗ್ಯಾಪ್ ಹೆಚ್ಚಾಗ್ತಾ ಹೋಗ್ತದೆ ನಿದ್ದೆ ಸಮಯದಲ್ಲಿ. ಅದು ಹಗಲ್ ಟೈಮಲ್ಲಿ ನಾವು ಎಚ್ಚರಿಕೆ ಇರುವಾಗ ಆ ಗ್ಯಾಪ್ ತುಂಬಾ ಕಡಿಮೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಏನಾಗುತ್ತೆ, ನಮ್ಮ ಮೆದುಳಲ್ಲಿರುವಂತ ಬ್ರೈನ್ ಸೆಲ್ಸ್ ಮಧ್ಯದಲ್ಲಿರುವಂತ ಆ ವ್ಯರ್ಥವನ್ನು ತೊಲಗಿಸುವಂತ ಕಾರ್ಯಕ್ರಮ ನೈಟಲ್ಲಿ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೈಟ್ ನಾವು ನಿದ್ದೆ ಮಾಡುವಾಗ, ಈ ಆಳವಾದ ನಿದ್ದೆ ಮಾಡುವಾಗ, ನಮ್ಮ ಮೆದುಳಲ್ಲಿರುವಂತ ಒಂದು ಸೆಲ್ಕ್ ಮತ್ತೆ ಇನ್ನೊಂದು ಸೆಲ್ಕ್ ಮಧ್ಯೆ ಇರುವಂತ ಆ ಗ್ಯಾಪ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಂದ್ರೆ ಆ ಶೂನ್ಯತೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಎಲ್ಲ ವ್ಯರ್ಥವನ್ನು ತೊಲಗಿಸುವಂತ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ತಾರೆ ಅಲ್ಲಿ. ಸೊ ಆ ಟಾಕ್ಸಿಕ್ ಅಂದ್ರೆ ಆ ಬ್ರೈನ್ ಅಲ್ಲಿರುವಂತ ಆ ಟಾಕ್ಸಿಕ್ ಅಂದ್ರೆ ಅದೇ ಆ ವಿಷವನ್ನು ಆಚೆ ಕಡೆ ಕಲಿಸುವಂತ ಕಾರ್ಯಕ್ರಮ ಅವಾಗ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ನಾವು ಈಗಾಗಲೇ ಇಂದಿನ ಕ್ಲಾಸಲ್ಲಿ ಹೇಳಿದೀನಿ, ಒಂದು ಅದ್ಭುತವಾದ ಒಂದು ದ್ರವ ಪದಾರ್ಥ ಅಲ್ಲಿ ಒಂದು ಸೇರ್ಕೊತದೆ ಬಂದು. ಏನದು, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಅಲ್ಲಿ ಬಂದು ಸೇರ್ಕೋತದೆ. ಈ ರೀತಿಯಲ್ಲಿ ಸ್ನೇಹಿತರೆ
ಖಂಡಿತವಾಗಿ ಯಾರು ನಿದ್ದೆ ಕಡಿಮೆ ಮಾಡ್ತಾರೋ ಈ ಬ್ರೈನ್ ಡಿಟಾಕ್ಸಿಫಿಕೇಶನ್ ಆಗಲ್ಲ ಅಂತ ಅರ್ಥ. ಅಂದ್ರೆ ಬ್ರೈನ್ ಅಲ್ಲಿರುವಂತ ಟಾಕ್ಸಿನ್ಸ್ ಅನ್ನು ತೊಲಗಿಸ್ಕೋಬೇಕಂದ್ರೆ ಅದ್ಭುತವಾದ ರೀತಿಯಲ್ಲಿ ನಿದ್ದೆ ಮಾಡಬೇಕು. ಇಲ್ಲ ಅಂದ್ರೆ ಖಂಡಿತವಾಗಿ ಈ ವ್ಯರ್ಥ ಪದಾರ್ಥಗಳು ಹಾಗೆ ಉಳ್ಕೊಂಡಿದ್ರೆ ಬ್ರೈನ್ ಅಲ್ಲಿ ಏನಾಗತ್ತೆ ಗೊತ್ತಾ, ಇತ್ತೀಚಿನ ಕಾಲದಲ್ಲಿ ಆಗ್ತಾ ಇರುವಂತ ವಿಪರೀತಗಳಾಗ್ತದೆ. ಏನಂತದು, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಬರ್ತಾ ಇರ್ತದೆ. ಸೊ ಒಂಥರ ಹೇಳ್ಬೇಕಂದ್ರೆ ಬ್ರೈನ್ ಅಲ್ಲಿ ಒಂಥರ ಮಂಪು ಅಂದ್ರೆ ಮಂಕು ತರ, ಅಂದ್ರೆ ಏನು ಒಂಥರ ಡಿಜಿನೆಸ್ಸು ಈ ರೀತಿಯಲ್ಲಿ ಇರ್ತದೆ. ಒಂಥರ ಡಲ್ ಆಗಿರೋದು ಅಲ್ವಾ. ಆಮೇಲೆ ಯಾವುದೇ ಆ ವರ್ಕ್ ಮೇಲೆ ಆಸಕ್ತಿ ಇರಲ್ಲ, ಮಾಡಕ್ಕೆ ಆಸಕ್ತಿ ಬರಲ್ಲ. ಇನ್ನೊಂದು ದೊಡ್ಡದಾಗ ಇರುವಂತ ಕಾಯಿಲೆಗಳು ಬರ್ತದೆ. ಅವ್ಯಾವ ಗೊತ್ತಾ, ಆಲ್ಜಿಮೇಯರ್ಸು ಮತ್ತೆ ಡಿಮೆನ್ಷಿಯಾ ಇಂಥ ಕಾಯಿಲೆಗಳು ಬಂದ್ಬಿಡ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಗಮನಿಸಬೇಕಾಗಿರೋದಂದ್ರೆ ಒಳ್ಳೆ ಡೀಪ್ ಸ್ಲೀಪ್ ಮಾಡಿದ್ರೆ ನಮ್ಮ ಬ್ರೈನು ಸಹ ನಿರ್ವಿಷೀಕರಣ ಆಗ್ಬಿಡ್ತದೆ. ಅದರಲ್ಲಿರುವಂತ ವ್ಯರ್ಥಗಳನ್ನು ತೊಲಗಿಸ್ಕೋಬಹುದು ಅಂತ. ದೇಹ ಒಂದೇ ಅಲ್ಲ, ದೇಹ ಅಂದ್ರೆ ಇಡೀ ಬೇರೆ ಅಂಗಗಳೆಲ್ಲ, ಬ್ರೈನು ಸಹ ಏನಾಗುತ್ತೆ, ನಿರ್ವಿಷೀಕರಣ ಆಗ್ಬಿಡ್ತದೆ. ನಿದ್ಯದಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಎರಡನೇ ಪ್ರಾಸೆಸ್ ಆಗ್ತದೆ ಸ್ನೇಹಿತರೆ ನಿದ್ಯದಲ್ಲಿ. ಅದೇನಪ್ಪಾ ಅಂತಂದ್ರೆ ರೀಚಾರ್ಜಿಂಗ್. ಏನದು? ರೀಚಾರ್ಜಿಂಗ್. ರೀಚಾರ್ಜ್ ಅಂದ್ರೆ ಏನು? ಇದೊಂದು ಸ್ಮಾರ್ಟ್ ಫೋನ್ ತರ. ಸ್ಮಾರ್ಟ್ ಫೋನ್ ಏನ್ ಮಾಡ್ತೀವಿ ನಾವು, ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿ ಉಪಯೋಗಿಸ್ತೀವಿ, ಪೂರ್ತಿ ರಿಚಾರ್ಜ್ ಆಗತ್ತೆ. ನೈಟ್ ಏನ್ ಮಾಡ್ತೀವಿ, ಮತ್ತೆ ಚಾರ್ಜ್ ಮಾಡ್ಬೇಕಾ? ಇಲ್ಲ, ಚಾರ್ಜ್ ಮಾಡ್ಬೇಕಲ್ಲ. ಆ ರೀತಿಯಲ್ಲಿ ಅಂದ್ರೆ ಒಂದ್ಸರಿ ಪ್ಲಗ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಚಾರ್ಜ್ ಮಾಡ್ಬಿಟ್ರೆ ಅದು ಚಾರ್ಜ್ ಆಗ್ತದೆ, ಮತ್ತೆ ಮರನೇ ದಿವಸ ಉಪಯೋಗಿಸ್ಕೋಬಹುದು ಸ್ಮಾರ್ಟ್ ಫೋನ್ ಅಲ್ವಾ. ಐಫೋನ್, ಸ್ಮಾರ್ಟ್ ಫೋನ್ ಎಲ್ಲಾನು ಅದೇ ರೀತಿಯಲ್ಲಿ ನಮ್ಮ ದೇಹ ಅಷ್ಟೇ ಸ್ನೇಹಿತರೆ. ಇಡೀ ನಾವು ಹಗಲ್ ಟೈಮಲ್ಲಿ ಮಾತಾಡೋದು, ನಡೆಯೋದು, ಇನ್ನು ಹೇಳ್ಬೇಕಂದ್ರೆ ತಿನ್ನೋದು, ಓದೋದು, ಕೆಲಸ ಮಾಡೋದು ಇವೆಲ್ಲ ಮಾಡ್ತಾ ಇರ್ತೀವಿ. ವಿಧ ರೀತಿಯಲ್ಲಿ ಎಲ್ಲಾ ಕೆಲಸಗಳು ಮಾಡ್ತೀವಿ. ಎಲ್ಲಾ ಕೆಲಸಗಳು ಏನ್ ಯೂಸ್ ಆಗುತ್ತೆ ನಮ್ಗೆ? ಪ್ರಾಣಶಕ್ತಿ ಎಲ್ಲ ಉಪಯೋಗ ಆಗತ್ತೆ. ಈ ಶಕ್ತಿ, ಈ ಪ್ರಾಣಶಕ್ತಿ ನಾವು ಅಷ್ಟು ಉಪಯೋಗ ಮಾಡುವಾಗ ಸಾಯಂಕಾಲ ಸಮಯಕ್ಕೆ ನಾವು ಅಲಸಟೆ ಬರ್ತದೆ ನಮ್ಮಲ್ಲಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಪ್ರಾಣಶಕ್ತಿ ಖರ್ಚಾಗಿದೆ ಅಂತ ಅರ್ಥ. ಮತ್ತೆ ಈ ಪ್ರಾಣಶಕ್ತಿಯನ್ನು ಏನ್ ಮಾಡ್ಬೇಕು ನಾವು? ಮತ್ತೆ ಹೆಚ್ಚು ಮಾಡ್ಕೋಬೇಕಾ? ಇಲ್ಲ, ಹೆಚ್ಚು ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅಂದ್ರೆ ನಮ್ಗೆ ಇನ್ನೊಂದು ನಮ್ಗೆ ಪ್ರಾಸೆಸ್ ಗೊತ್ತು. ಏನಂತದು? ನಿದ್ದೆ ಸ್ವಲ್ಪ ಕಡಿಮೆ ಆದ್ರೂ ನಾವು ಧ್ಯಾನ ಮಾಡಿದ್ರೆ ಪ್ರಾಣಶಕ್ತಿ ಹೆಚ್ಚಾಗ್ತದೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಅಲ್ವಾ. ಅವ್ರಿಗಿರುವಂಥದ್ದು ನಿದ್ದೆ ಮಾತ್ರ. ನಮ್ಗೇನಂದ್ರೆ ಎರಡೂ ಇದೆ. ಅದಕ್ಕೆ ನಾವು ಡಬಲ್ ಪವರ್ಫುಲ್ ಆಗಿರ್ತೀವಿ ನಾವು. ಎಲ್ಲಾ ಪಿರಮಿಡ್ ಮಾಸ್ಟರ್ ಹೇಗಿರ್ತಾರೆ? ಒಂದು ಮಾನಸಿಕವಾಗಿ ಬಲವಾಗಿರ್ತಾರೆ, ಮಾನಸಿಕವಾಗಿ ಬಲವಾಗಿ ದೃಢವಾಗಿರ್ತಾರೆ. ಸೊ ಆರೋಗ್ಯ ಪರವಾಗಿನೂ ಅಷ್ಟೇ, ದೇಹ ಪರವಾಗಿನೂ ಅದ್ಭುತ ಆರೋಗ್ಯ ಇರುತ್ತೆ. ಯಾಕೆ? ಅವರಲ್ಲಿ ಎರಡಿದೆ. ಎರಡು ಏನಂತ ಹೇಳ್ತೀವಿ ನಾವು, ಎರಡು ಪರಿಕರಗಳಿದೆ. ಅಂದ್ರೆ ಒಂಥರ ಡಬಲ್ ಎಡ್ಜೆಡ್ ಸ್ವಾಡ್ ಇದು. ಈ ಕಡೆ ಆ ಕಡೆ ಎರಡು ಕಡೆ ಪದನ ಇರ್ತದೆ. ಒಂಥರ ನಾವು ಅಂದ್ರೆ ಎರಡು ರೀತಿಯಲ್ಲಿ ನಾವು ಪವರ್ಫುಲ್ ಆಗ್ತಾ ಇರ್ತೀವಿ ಪ್ರತಿ ದಿವಸ. ಧ್ಯಾನ ಮಾಡೋದು, ನಿದ್ದೆ ಮಾಡೋದು ಎರಡು ನಮ್ಮಲ್ಲಿ ಇರ್ತದಲ್ಲ, ಅದು ಅದಕ್ಕೆ ನಾವು ಅದ್ಭುತವಾದ ರೀತಿಯಲ್ಲಿ ಆರೋಗ್ಯ ಅನುಭವಿಸ್ತೀವಿ. ರೋಗಲಿದ್ರೆ ರೋಗಲು ಬರಲ್ಲ, ಫಸ್ಟು ರೋಗಲಿದ್ರೆ ರೋಗಲು ಒಟ್ಟೋಗುತ್ತೆ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ನಮ್ಮಲ್ಲಿರುವಂಥ ಬ್ಯಾಟ್ರಿಯನ್ನು ಸರಿಯಾದ ರೀತಿಯಲ್ಲಿ ಚಾರ್ಜ್ ಮಾಡ್ಕೋಬೇಕು ಅಂತ ನೀವು ಯಾವಾಗಲೂ ನೆನಪಿಟ್ಕೊಳ್ಳಿ. ಸೊ ಈ ನಿದ್ದೆ ಅನ್ನೋದು, ನಿದ್ದೆ ಸರಿಯಾಗಿ ಹೋಗಿಲ್ಲ ಏನಾಗುತ್ತೆ, ಇಲ್ಲಿ ನಿದ್ದೆ ಸರಿಯಾಗಿ ಹೋಗಿಲ್ಲ ಅಂದ್ರೆ 100% ಚಾರ್ಜ್ ಆಗಲ್ಲ ಬ್ಯಾಟ್ರಿ. 30%, 40%, 50% ಚಾರ್ಜ್ ಆಗತ್ತೆ, ಅಲ್ಲೇ ನಿಂತೋಗುತ್ತೆ. ಆವಾಗ ಏನಾಗತ್ತೆ ಗೊತ್ತಾ? ಸೊ ಈ ರೀತಿಯಲ್ಲಿ ಆಗುವಾಗ ಖಂಡಿತ ನೀವು ಒಂದು ಮಧ್ಯೆ ಅಂದ್ರೆ ಒಂಥರ ಒಂದು ದಿವಸಲ್ಲಿ ಒಂದು ಮಧ್ಯಾಹ್ನಕ್ಕೆಲ್ಲ ಅಲಸಟೆ ಬಂದ್ಬಿಡ್ತದೆ ಅಲ್ವಾ. ಅಲಸಟೆ ಬಂದ್ಬಿಡ್ತದೆ, ಆ ವರ್ಕನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ ಆಗ್ತಾ ಇತ್ತು ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಈಗಾಗಲೇ ನಾವು ಸ್ಕೋರ್ ತಿಳ್ಕೊಂಡಿದ್ವಲ್ಲ, ಏನಂತದು ನೋಡಿ. ಯಾರಾದರೂ ಈ ಲೈಟ್ ಸ್ಲೀಪ್ ಝೋನ್ ಮತ್ತೆ ಅಲರ್ಟ್ ಝೋನ್, ಈ ಜೋಂಬಿಯೋ ಝೋನ್ ಅಂತ ಹೇಳಿದ್ವಲ್ಲ, ಅಲ್ಲಿರುವಂತ ಎಲ್ಲಾ ಜನನು ಗುರ್ತಿಸ್ಕೊಳ್ಳಿ. ಅಲ್ಲಿರುವಂತ ಎಲ್ಲಾ ಜನನು ಏನ್ ಮಾಡ್ಬೇಕು? ಸರಿಯಾದ ರೀತಿಯಲ್ಲಿ ಅವ್ರ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಬೇಗವಂತವಾಗಿ ರೋಗಗಳು ಬಂದ್ಬಿಡ್ತದೆ ಸ್ನೇಹಿತರೆ. ಯಾರಿಗ್ಯಾರು ಸ್ಕೋರು ಜೋಂಬಿಯೋ ಝೋನು, ಈ ಲೈಟ್ ಸ್ಲೀಪ್ ಝೋನ್ ಬಂದಿದೆ ಅಂತ ಇಟ್ಕೊಳ್ಳಿ. ಅಲರ್ಟ್ ಝೋನ್ ಇದೆ, ಅಲರ್ಟ್ ಝೋನು, ಜೋಂಬಿಯೋ ಝೋನ್ ಮತ್ತೆ ಲೈಟ್ ಸ್ಲೀಪ್ ಝೋನು, ಈ ಮೂರಲ್ಲಿರುವಂತ ಸ್ಕೋರ್ ಇರುವಂತ ವ್ಯಕ್ತಿಗಳು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಬ್ಯಾಟ್ರಿಯನ್ನು ಸರಿಯಾದ ರೀತಿಯಲ್ಲಿ ಚಾರ್ಜ್ ಮಾಡ್ಕೊಳ್ಳಿ. ನಿದ್ಯದಲ್ಲಿ ಇಲ್ಲ ಧ್ಯಾನದಲ್ಲಿ. ಇಲ್ಲ ಅಂದ್ರೆ ವೇಗವಂತವಾಗಿ ನಿಮ್ಗೆ ರೋಗಗಳು ಬಂದ್ಬಿಡ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸ್ನೇಹಿತರೆ ಇಲ್ಲಿ ಏನಾಗತ್ತಂದ್ರೆ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಎಷ್ಟು ನಿದ್ದೆ ಅನ್ನೋದು ನಮ್ಮಲ್ಲಿ ಎಷ್ಟು ನಿದ್ದೆ ಆಗ್ತದೆ ಅಂದ್ರೆ, ಎಷ್ಟು ಡೀಪ್ ಆಗಿ ರೆಸ್ಟ್ ತಗೊಂತೀವಿ ಅಂತಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಕಣ್ಣು ಮುಚ್ಚಿರೋದು ಎಷ್ಟು ಡೀಪ್ ಆಗಿ, ಎಷ್ಟು ಆಳವಾದ
ರೀತಿಯಲ್ಲಿ ಕಣ್ಣು ಮುಚ್ತೀವೋ ಅಷ್ಟು ಆಳವಾದ ನಿದ್ದೆ ನಮ್ಮಲ್ಲಿ ಆಗೇ ಆಗ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ನೈಟು ನಿದ್ದೆ ಮಾಡೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಇನ್ನೊಂದು ಸ್ಟಡಿ ನಡೆದಿದೆ ಸ್ನೇಹಿತರೆ, ಒಂದು ಸಂಶೋಧನೆ ನಡೆದಿದೆ. ನೆಲ್ಸನ್ ಸರ್ವೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ 5,600 ಜನ ತಗೊಂಡಿದ್ದಾರೆ. ಓಕೆ, 25 ಸಿಟೀಸ್ ಅಲ್ಲಿ ಏನಾಗಿದೆ ಅಂದ್ರೆ 93% ಅಂದ್ರೆ ಎಷ್ಟು ಸಿಟೀಸ್ ತಗೊಂಡವಾಗ ಅವ್ರಿಗೆ ಅರ್ಥ ಆಗಿರೋದು ಅವ್ರು ಹೇಳ್ತಾ ಇದ್ದಾರೆ, 93% ನಮ್ಮ ಇಂಡಿಯನ್ಸು ಈ ನಿದ್ದೆ ಕೊರತೆಯಿಂದ ಸಫರ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ವಿಚಾರಕರ ವಿಷಯ ಇದು. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಆ ಸಂಶೋಧನೆಯಲ್ಲಿ ತಿಳಿದು ಬಂದಿರೋದು, ನಮ್ಮ ಇಡೀ ಪ್ರಪಂಚದಲ್ಲಿ 2ನೇ ದೇಶ ಅಂತ ನಮ್ದು ಯಾವುದು ನಿದ್ರೆ ಕೊರತೆಯಲ್ಲಿ, ಆ ಟಾಪ್ ಲೆವೆಲ್ ಅಲ್ಲಿ ಇದೀವಿ ನಾವು. ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಯಾವ ರೀತಿಯಲ್ಲಿ ಈ ನಿದ್ದೆ ಅನ್ನೋದು ನಾವು ಮರ್ತು ಬಿಟ್ಟಿದೀವಿ, ಇದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆದ್ರೆ ಈ ನಿದ್ದೆ ಕೊರತ ಕಾರಣ ಯಾರು, ಈ ಆಳವಾದ ನಿದ್ರೆ ಯಾಕೆ ಬರ್ತಾ ಇಲ್ಲ, ಏನ್ ಕಾರಣಗಳಂತ ಸ್ವಲ್ಪ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾರು ಈ ನಿದ್ದೆ ನಮ್ ದೂರ ಮಾಡ್ತಾ ಇರೋದು, ನಮ್ಮಿಂದ ದೂರ ಮಾಡುವಂತ ಅಂಶಗಳು ಏನು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ನಾವು ಇದ್ರ ಬಗ್ಗೆ ಇದನ್ನ ಕರೆಕ್ಷನ್ ಮಾಡ್ಕೊತ ಹೋಗ್ಬೋದು. ಸ್ನೇಹಿತರೆ, ಇದಕ್ಕೆ ಉತ್ತರ ಏನ್ ಸಿಗತ್ತಂದ್ರೆ, ಹೇಳ್ತಾ ಹೋದ್ರೆ ಏನಂತ ಹೇಳ್ತಾ ಗೊತ್ತಾ, ನಾನು ನಿಮ್ಗೆ ಒಂಥರ ಯಾವ ರೀತಿಯಲ್ಲಿ ಅದು ಹೇಳ್ತಾ ಆ ವಸ್ತು ಯಾವ್ದಂದ್ರೆ ಹೇಳ್ತೀನಿ, ಅದೇನಿಲ್ಲ ನಿಮ್ಮ ಗ್ಯಾಡ್ಜೆಟ್ಸ್ ಅಂದ್ರೆ ಏನು, ನಿಮ್ಮ ಎಲೆಕ್ಟ್ರಾನಿಕ್ ಪರಿಕರಗಳು ಅಷ್ಟೇ, ಏನೇನಿಲ್ಲ. ಈ ಎಲೆಕ್ಟ್ರಾನಿಕ್ ಪರಿಕರಗಳು ಹೇಳ್ತವೆ, ನಾನು ಬ್ರೈಟ್ ಆಗಿರ್ತೀನಿ, ನೋಡಕ್ ತುಂಬಾ ಚಂದವಾಗಿರ್ತೀನಿ, ಸೊ ನಾನು ಯಾವಾಗಲೂ ನಿಮ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಆ ರೀತಿಯಲ್ಲಿ ಹೇಳ್ತಾ ಇರ್ತದೆ. ನೈಟ್ ನೀವು ಮಲಗೋಕ್ ಮುಂಚೆ ನಾನು ನೋಡ್ತೀರಿ. ಸೊ ಆ ರೀತಿಯಲ್ಲಿ ಹೇಳ್ತಾ ಇರೋಂಥ ಒಂದು ವಸ್ತು ಇದೆ, ಅದೇನಪ್ಪ ಅಂದ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಈ ಪರಿಕರಗಳು, ಸ್ಮಾರ್ಟ್ ಫೋನು, ಲ್ಯಾಪ್ಟಾಪು, ಟಿವಿ, ಟ್ಯಾಬ್ಲೆಟು ಇವೆಲ್ಲ ನೋಡಿ. ಇವೆಲ್ಲ ಏನ್ ಮಾಡಿದೆ ಅಂದ್ರೆ ಒಂದು ರೀತಿಯಲ್ಲಿ ಸ್ನೇಹಿತರೆ, ಸೊ ಆಚೆ ಕಡೆ ಪೂರ್ತಿ ಕತ್ತಲಾಗಿದೆ, ಬಟ್ ನಮ್ಮ ಮುಂದೆ ಪೂರ್ತಿ ಲೈಟ್ ಬರ್ತಾ ಇದೆ. ಇನ್ನೇನು ಅರ್ಥ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ಆದ್ರೆ ಆಚೆ ಕಡೆ ಕತ್ತಲಾಗಿದೆ, ನಮ್ಮ ಮುಂದಲ್ಲಿ ಒಂದು ಬ್ಲೂ ಸ್ಕ್ರೀನು, ಈ ಟಿವಿ ಸ್ಕ್ರೀನು ಇವೆಲ್ಲ ಬರ್ತಾ ಇದೆ. ಆವಾಗ ಖಂಡಿತವಾಗಿ ನಿಮಗೆ ನಿದ್ದೆ ಖಂಡಿತವಾಗಿ ಡಿಸ್ಟರ್ಬ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನೋದು ನಮ್ಮ ನಿದ್ದೆಯನ್ನು ದೂರ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ, ಸೊ ರಾತ್ರಿ ವೇಳೆ ನಾವೇನ್ ಮಾಡ್ತೀವಿ, ಈ ಸ್ಕ್ರೋಲಿಂಗ್ ಮಾಡೋದು, ಫೇಸ್ಬುಕ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಅದು ನೋಡೋದು, ಇದು ನೋಡೋದು, ಇವೆಲ್ಲ ಇದರಿಂದ ಇನ್ನೂ ಬೇರೆ ಬೇರೆ ಅಡ್ಡಪರಿಣಾಮ ಜಾಸ್ತಿ ಇದೆ. ಆದ್ರೆ ಮೊದಲನೇದು ಆಗೋದೇನಪ್ಪಾ ಅಂದ್ರೆ, ನಿಮ್ಮ ನಿದ್ದೆ ಸಮಯದಲ್ಲಿ ಪೂರ್ತಿ ಕತ್ತಲೆ ಇರಬೇಕಾಗಿರುವಂಥದ್ದು ಲೈಟಿಂಗ್ ನೋಡ್ತಾ ಇದೀವಿ ನಾವೀಗ, ಒಂದು ಬ್ರೈಟ್ ಸ್ಕ್ರೀನ್ ನೋಡ್ತಾ ಇದೀವಿ. ಇದರಿಂದ ತೊಂದರೆಗಳಾಗ್ತದೆ. ಏನಪ್ಪಾ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ನಿಮ್ಗೆ ಈ ಡೀಪ್ ಸ್ಲೀಪ್ ಅನ್ನೋದಿದೆಯಲ್ಲ, ಅದೇ ಆಳವಾದ ನಿದ್ದೆ ಬೆಸ್ಟ್ ಫ್ರೆಂಡ್ ಅಂತ ಯಾರಂದ್ರೆ, ಆಳವಾದ ನಿದ್ರೆದಲ್ಲಿ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ, ನಿಮ್ಮ ಮೆಲಟೋನಿನ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಮೆಲಟೋನಿನ್ ಅನ್ನೋದು ಒಂದು ಅದ್ಭುತವಾದ ಫ್ರೆಂಡ್ ನಿಮ್ಗೆ. ಯಾವ ರೀತಿಯಲ್ಲಿ ಅಂದ್ರೆ ಸ್ನೇಹಿತರೆ, ನಿದ್ದೆಯನ್ನು ಶುರು ಮಾಡಿಸೋದೇ ಈ ಮೆಲಟೋನಿನ್. ಮತ್ತೆ ಯಾವ ರೀತಿಯಲ್ಲಿ ಆಗ್ತದಪ್ಪ ಅಂದ್ರೆ, ಆಚೆ ಕಡೆ ಕತ್ತಲೆ ಆಗಿದೆ. ಕತ್ತಲೆ ಅನ್ನೋದು ನಿಮ್ಮ ಎರಡು ಕಣ್ಣುಗಳಿಂದ ಆ ಇನ್ಫಾರ್ಮೇಶನ್, ಆ ಸಮಾಚಾರ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ಗೆ ಹೋದ್ಮೇಲೆ ಪೀನಿಯಲ್ ಗ್ಲ್ಯಾಂಡು ರೆಡಿಯಾಗಿರ್ತದೆ. ಇಲ್ಲಿ ಕತ್ತಲಾಗಿದೆ ಅಂತ ನಮ್ಮ ಅಂದ್ರೆ ಈ ಮೆಸೇಜ್ ಬಂತು, ಯಾವಿಂದ ಎರಡು ಕಣ್ಣುಗಳಿಂದ ಸಮಾಚಾರ ಬಂತು, ಆಚೆ ಕಡೆ ಪೂರ್ತಿ ಕತ್ತಲಾಗಿದೆ ಅಂತ. ಅದು ಆ ಸಮಾಚಾರ ಬಂದ ತಕ್ಷಣವೇ ಪೀನಿಯಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಮೆಲಟೋನಿನ್ ಅಂತ ಒಂದು ಈ ಕೆಮಿಕಲ್ ಮೆಸೆಂಜರ್ ಹಾರ್ಮೋನ್ ರಕ್ತದಲ್ಲಿ ಪ್ರವೇಶ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಮೆಲಟೋನಿನ್ ಹೋಗಿ ನಮ್ಮನ್ನು ನಿದ್ದೆ ಕರ್ಕೊಂಡು ಹೋಗ್ತದೆ. ಈ ಮೆಲಟೋನಿನ್ ಮಾತ್ರ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಮೆಲಟೋನಿನ್ ಬರುವಾಗನೇ ಇದು, ಅದಕ್ಕೆ ಇನ್ನೊಂದು ಹಾರ್ಮೋನ್ ಆಫ್ ಡಾರ್ಕ್ನೆಸ್, ದ ಸ್ಲೀಪ್ ಹಾರ್ಮೋನ್ ಅಂತ ಕರಿತೀವಿ ನಾವು. ಎಚ್ಚರಿಕೆ ಹಾರ್ಮೋನ್ ಯಾವ್ದು ಗೊತ್ತಾ, ಎಚ್ಚರಿಕೆ ಹಾರ್ಮೋನ್, ನಮ್ಗೆ ಎಚ್ಚರಿಕೆ ಬಂದಿದೆ ಅಂದ್ರೆ ಬೆಳಗ್ಗೆ ಹಾರ್ಮೋನ್ ಹೆಸರು ಕಳಿಸಿ, ಯಾರನ್ನ ಮೆಸೇಜ್ ಕಳಿಸಿ ನೋಡ. ಅಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಹೆಚ್ಚಾಗಿ. ಮೆಸೇಜ್ ಹಾಕಿ ಯಾರು ಗೊತ್ತಿದೆ, ಯಾರು ಗಮನದಲ್ಲಿ ಇಟ್ಕೊಂಡಿದ್ರಿ, ನೆನ್ಪಿಟ್ಕೊಂಡು ನೋಡೋಣ. ನಾವು ಎಚ್ಚರಿಕೆ ಅಂದ್ರೆ ಬೆಳಗ್ಗೆ ಎತ್ತೀವಲ್ಲ, ಎದ್ದೋ ಕಾರಣ ಯಾವುದು, ಲೈಟಿಂಗ್ ಆಚೆ ಕಡೆ ನಮ್ಮ ಪೀನಿಯಲ್ ಗ್ಲ್ಯಾಂಡು ಆಚೆ ಕಡೆ ಸುತ್ತ ಇರುವಂತ ಆ ಕಾಂತಿಯನ್ನು ಡಿಟೆಕ್ಟ್ ಮಾಡುತ್ತೆ. ಅದು ತಕ್ಷಣವೇ ಒಂದು ಹಾರ್ಮೋನ್ ಉತ್ಪನ್ನ ಆಗತ್ತೆ. ಆವಾಗ ನಾವು ಎದ್ದೋದು, ಎಚ್ಚರಿಕೆ ಬರೋದು ಆವಾಗಲೇ.
ಇಡೀ ದಿವಸ ಆ ಹಾರ್ಮೋನ್ ನಮ್ಮಲ್ಲಿ ಇರಬೇಕು, ಇಲ್ಲ ಅಂದ್ರೆ ನಮಗೆ ಆ ಎಚ್ಚರಿಕೆ ಇರಲ್ಲ. ಯಾವುದು? ಸೆರೋಟೋನಿನ್ ತಪ್ಪು. ತಪ್ಪು. ಡೋಪಮಿನ್ ತಪ್ಪು. ನೋಡಿ ಎಷ್ಟು ಟೀಚ್ ಮಾಡಿದೀವಿ. ನೀವು ಈ ರೀತಿಯಲ್ಲಿ ಸ್ವಾಧ್ಯಾಯ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಏನು ಗಂಟೆಗಳು ದಿವಸಗಳು ನಾವು ಟೀಚ್ ಮಾಡಿದ್ವಿ, ನೀವು ನೋಡಿದ್ರೆ ಆ ಹಾರ್ಮೋನು ಹೆಸರು ಗೊತ್ತಿಲ್ಲ. ಸೆರೋಟೋನಿನ್ ತಪ್ಪು. ಈ ಆನ್ಸರು ಎಕ್ಸ್ಪೆಕ್ಟ್ ಮಾಡಂಗೆ ಆಗ್ತಾ ಇಲ್ಲ, ಬಟ್ ಆದರೆ ಅದು ಕರೆಕ್ಟ್ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಸ್ವಾಧ್ಯಾಯ ಮಾಡಿ ಮತ್ತೆ ವಿಡಿಯೋ ನೋಡಿ ಅಂತ ಯಾರು ನೋಡಲ್ಲ. ಅಲ್ಲಿ ನೋಡಿದ್ರೆ ಲೈಕ್ಗಳಿಲ್ಲ. ಮೊದಲನೇದು ಅದೊಂದು ನಮಗೆ ಇರುವಂಥ ಕೆಟ್ಟ ಅಭ್ಯಾಸ. ಒಂದು ಇಷ್ಟೆಲ್ಲ ವಿಡಿಯೋಗಳು ಮಾಡಿದರೆ ವಿಡಿಯೋ ನೋಡೋದು, ಲೈಕ್ನು ಕೊಡೋದೇ ಇಲ್ಲ, ಲೈಕ್ ಕೊಡೋದು ಇಲ್ಲ ಒಂದು. ಎರಡನೇದು ಆ ವಿಡಿಯೋಗಳು ಆ ವ್ಯೂಸ್ ನೋಡಿದ್ರೆ ಅರ್ಥ ಆಗತ್ತೆ. ಇಷ್ಟೆಲ್ಲ ಕ್ಲಾಸಲ್ಲಿ ಹೇಳ್ತೀವಿ, ವಾಟ್ಸಪ್ಪಲ್ಲಿ ಲೋಡ್ ಮಾಡ್ತೀವಿ, ಆದರೂ ನೋಡಲ್ಲ. ಆ ವ್ಯೂಸು ಕಡಿಮೆನೇ ಇರ್ತದೆ. ನಾವು ಸಾವಿರಾರು ಜನ ಇದ್ದೀವಿ ವಾಟ್ಸಪ್ಪಲ್ಲಿ ಅಲ್ವಾ? ರೈಟ್. ಎನಿವೆ ಸ್ನೇಹಿತರೆ, ಕಾರ್ಟಿಸಾಲ್ ಯಾವುದದು ಹಾರ್ಮೋನು? ಬೆಳಗ್ಗೆ ಉತ್ಪನ್ನ ಆಗೋದು ಕಾರ್ಟಿಸಾಲ್, ನೈಟ್ ನಿದ್ದೆಯಲ್ಲಿ ಉತ್ಪನ್ನ ಆಗೋದು ಮೆಲಟೋನಿನ್. ದಯವಿಟ್ಟು ಇದೆಲ್ಲ ಸೈನ್ಸ್. ಈ ಸೈನ್ಸನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಫೀಸ್ಗಳು ಕಟ್ಟಿ ಎಲ್ಲೆಲ್ಲೋ ಹೋಗಿ ಕಲಿಬೇಕಿದೆಲ್ಲ. ಓಕೆ, ಇಲ್ಲಿ ನಿಮಗೆ ನೇರವಾಗಿ ಸಿಗ್ತಾ ಇದೆ. ದಯವಿಟ್ಟು ಇದಕ್ಕೆ ಬೆಲೆ ಕೊಡಿ. ಮತ್ತೆ ತಿರ್ಗಾ ಸ್ವಾಧ್ಯಾಯ ಮಾಡ್ಕೊತ ಹೋಗಿ. ರೈಟ್ ಸ್ನೇಹಿತರೆ, ಈಗ ಏನಾಗತ್ತಂದ್ರೆ ಆಚೆ ಕಡೆ ಕತ್ತಲೆ ಜಾಸ್ತಿ ಆಗ್ತಾ ಹೋದ್ರೆ ಪೀನಲ್ ಗ್ಲ್ಯಾಂಡು ಈ ರೀತಿಯಲ್ಲಿ ಏನು ಮಾಡುತ್ತೆ, ನಮ್ಮಲ್ಲಿ ಮೆಲಟೋನನ್ನು ಉತ್ಪನ್ನ ಮಾಡಿ ನಮ್ಮನ್ನು ನಿದ್ದೆ ಕರ್ಕೊಂಡು ಹೋಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಬ್ರೈನಲ್ಲಿ ಅದೇನಾಗತ್ತಂದ್ರೆ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ, ಡಾರ್ಕ್ ಅಂತ ಒಂದು ಸಿಗ್ನಲ್ ಹೋಗ್ಬಿಡ್ತದೆ. ಹೋಗಿದ ತಕ್ಷಣವೇ ಈ ಮೆಲಟೋನ್ ಉತ್ಪನ್ನ ಆಗಿ ನಮ್ಮ ಒಳಗಡೆ ಸಿಗ್ನಲ್ ಕೊಟ್ಬಿಡ್ತದೆ. ಆವಾಗ ಎಲ್ಲ ಅವಯವಗಳು ಏನಾಗುತ್ತೆ, ನೀಟಾಗಿ ಸ್ವಚ್ಛಗೊಳಿಸ್ಕೊಳ್ಳೋದು, ಶುದ್ಧೀಕರಣ ಸ್ಟಾರ್ಟ್ ಮಾಡ್ಕೊತವೆ. ಆದರೆ ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ನಾವು ಡಿಜಿಟಲ್ ವರ್ಲ್ಡ್ಗೆ ಬಂದ ಮೇಲೆ ಸ್ಕ್ರೋಲಿಂಗ್ ಮಾಡೋದು, ಸೋಷಿಯಲ್ ಮೀಡಿಯಾ ನೋಡೋದು, TV ನೋಡೋದು, ಇದರಲ್ಲಿ ಮುಳುಗೋಗಿದ್ವಿ. ಲ್ಯಾಪ್ಟಾಪಲ್ಲಿ ನೋಡೋದು, ವಿಧ ಗೇಮ್ಸ್ ಆಡೋದು, ಇದೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಅದು ಬ್ಲೂ ಲೈಟ್ ಬರ್ತಾ ಇರ್ತದೆ. ಈ ಬ್ಲೂ ಲೈಟು ನಮ್ಮ ಗ್ಯಾಡ್ಜೆಟ್ಸ್ ಇಂದ ಬಂದು ನಮ್ಮ ಎರಡು ಕಣ್ಣುಗಳಿಗೆ ಮುಟ್ಟಿದ ಮೇಲೆ ಏನಾಗುತ್ತೆ, ಬ್ರೈನ್ಗೆ ಒಂದು ಮೆಸೇಜ್ ಹೋಗುತ್ತೆ. ಏನಪ್ಪಾ ಅಂತಂದ್ರೆ, ಬೇಡ ಮೆಲ್ಟೋನ್ ಉತ್ಪನ್ನ ಮಾಡಕ್ಕೆ ಹೋಗ್ಬಿಡಿ, ನಿಲ್ಸಿ ಅಂತ ಒಂದು ಮೆಸೇಜ್ ಬರುತ್ತೆ. ತಕ್ಷಣವೇ ಅದು ನಿಲ್ಲಿಸ್ಬಿಡ್ತದೆ ನೋಡಿ. ಆವಾಗ ನಿದ್ದೆ ಶುರು ಆಗಲ್ಲ. ಆವಾಗ ಮೆಲ್ಟೋನಿನ್ ಉತ್ಪನ್ನ ಸ್ಟಾಪ್ ಆಗ್ಬಿಡ್ತದೆ ಅಲ್ವಾ? ಆ ರೀತಿಯಲ್ಲಿ ಆಗುವಾಗ ಏನಾಗುತ್ತೆ ಸ್ನೇಹಿತರೆ, ನಮ್ಮ ಜೀವ ಗಡಿಯಾರ ಕನ್ಫ್ಯೂಸ್ ಆಗ್ಬಿಡ್ತದೆ. ಜೀವ ಗಡಿಯಾರ ಏನಾಗುತ್ತೆ, ಬಯೋ ಕ್ಲಾಕು ಕನ್ಫ್ಯೂಸ್ ಆಗ್ಬಿಡ್ತದೆ. ಏನು ಕನ್ಫ್ಯೂಷನ್ ಆಗುತ್ತೆ? ಆ ಕನ್ಫ್ಯೂಷನ್ ಹೆಂಗಿರುತ್ತೆ ಅಂದರೆ, ಇವಾಗ 11 ಗಂಟೆ ನೈಟ್ ಆಗಿದೆಯಾ, 12 ಗಂಟೆ ನೈಟ್ ಆಗಿದೆಯಾ, ಆದರೂ ನಿದ್ದೆ ಬರ್ತಾ ಇಲ್ಲ. ಯಾಕೆ ನಿದ್ದೆ ಬರ್ತಾ ಇಲ್ಲ ಅಂದರೆ, ಕಾರಣ ಏನಂದರೆ ನಿಮ್ಮ ಜೀವ ಗಡಿಯಾರ ಕನ್ಫ್ಯೂಸ್ ಆಗಿದೆ, ಮೆಲಟೋನ್ ಉತ್ಪನ್ನ ಆಗಿಲ್ಲ. ನೀವು ಇನ್ನೂ ಲೈಟಲ್ಲೇ ಇದ್ರಿ, ಲೈಟ್ ಕಾಣಿಸ್ಕೊಂತಾ ಇದ್ರಿ, ಆವಾಗ ಖಂಡಿತವಾಗಿ ದೇಹದಲ್ಲಿ ಮೆಲಟೋನ್ ಉತ್ಪನ್ನ ಆಗಲ್ಲ. ಆವಾಗ 11 ಆದ್ರೂ 12 ಆದ್ರೂ ನಿಮಗೆ ನಿದ್ದೆ ಬರಲ್ಲ. ಯಾವ ಟೈಮ್ ಆದ್ರೂ ನಿಮಗೆ ನಿದ್ದೆ ಬರಲ್ಲ. ಸೊ ಈ ರೀತಿಯಲ್ಲಿ ಪೂರ್ತಿ ನಾವು ಆ ರೀತಿಯಲ್ಲಿ ಆವರಿಸ್ಕೊಂಡಿದ್ದೀವಿ. ಈ ಗ್ಯಾಡ್ಜೆಟ್ಸ್ ಅನ್ನು ಬ್ಲೂ ಲೈಟ್ ಬರೋದು, ಐಬಾಲ್ಸ್ಗೆ ಹೋಗೋದು, ಆ ಬ್ರೈನಲ್ಲಿ ಇನ್ನೂ ಡೇ ಟೈಮ್ ಆಗಿದೆ, ಇದು ನಿದ್ದೆ ನೈಟ್ ಆಗಿಲ್ಲ ಅಂತ ಸಿಗ್ನಲ್ ಹೋಗೋದು, ಈ ಸ್ಲೀಪ್ ಹಾರ್ಮೋನ್ ಉತ್ಪನ್ನ ಆಗುವಂಥದ್ದು ಸ್ಟಾಪ್ ಆಗೋದು, ಈ ರೀತಿಯಲ್ಲಿ. ಸೊ ಖಂಡಿತವಾಗಿ ನಮಗೆ ಲೇಟ್ ನೈಟ್ ಆದರೂ ನಿದ್ದೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಬಿಡಬೇಕಾಗತ್ತೆ ಸ್ನೇಹಿತರೆ, ಈ ಬಿಡಬೇಕಾಗತ್ತೆ. ನಾವು ಯಾವುದೇ ರೀತಿಯಲ್ಲಿ ಅಂದರೆ ನಾವು ನಿದ್ದೆ ಮಾಡುವಾಗ 11 ಗಂಟೆನ, 1 ಗಂಟೆನ, 2 ಗಂಟೆನ, ಯಾವುದನ್ನಿರಲಿ, ನಮಗೆ ಎಷ್ಟು ಅಂದರೆ ಯಾವುದೇ ಸಮಯದಲ್ಲಿ ನಾವು ನಿದ್ದೆ ಮಾಡಕ್ಕೆ ಹೋದ್ರೂ ಇಲ್ಲಿ ಏನಂದರೆ ಪ್ರಧಾನವಾಗಿ 6 ರಿಂದ 8 ಗಂಟೆ ನಿದ್ದೆ ಅಂತ ಹೇಳ್ತೀವಿ. ಆದರೆ ಯಾವ ಸಮಯ ಬೇಕಂದ್ರೆ ಆ ಸಮಯ ನಿದ್ದೆ ಮಾಡೋಕ್ಕಾಗಲ್ಲ. ಇಲ್ಲಿ ಜೀವ ಗಡಿಯಾರ ಅಂತ ಒಂದಿದೆ, ಅದನ್ನ ಲೆಕ್ಕ ಮಾಡಿಕೊಂಡು ಅದ್ರ ಪ್ರಕಾರ ನಾವು ನಿದ್ದೆ ಮಾಡೋದು ತುಂಬ ಉತ್ತಮ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್, ಅದಕ್ಕೋಸ್ಕರ ಸ್ನೇಹಿತರೆ, ಯಾವ ಸಮಯದಿಂದ ಆ ಸಮಯ ನಾವು ನಿದ್ದೆ ಅಂದರೆ ನಾವು ಹೇಳ್ತೀವಿ 6 ಗಂಟೆ 8 ಗಂಟೆ ಅಂದರೆ, ನಾನು 11 ಗಂಟೆಗೆ ಮಲೀತೀನಿ, 12 o'clock ಮಲೀತೀನಿ, ನೈಟು 1 ಗಂಟೆಗೆ ಮಲೀತೀನಿ, ಆದರೂ ನಾನು 6 ಗಂಟೆ 8 ಗಂಟೆಗೆ ನಿದ್ದೆ ಮಾಡ್ತೀನಲ್ಲ, ಸಾಕಾಗಲ್ಲ? ಇಲ್ಲ, ಅದು ಕರೆಕ್ಟ್ ಅಲ್ಲ. ಇಲ್ಲಿ ಜೀವ ಗಡಿಯಾರ ಒಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅದು ಒಂದು ವಿಷಯ ಏನಂದರೆ, ಇಲ್ಲಿ ಒಂದು ಪ್ರೈಮ್ ಟೈಮ್ ಅಂತ ಇರ್ತದೆ. ಪ್ರೈಮ್ ಟೈಮ್ ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ಪ್ರೈಮ್ ಸ್ಲೀಪಿಂಗ್ ಅವರ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ.
ಸೊ ಅಂದ್ರೆ ಆ ಸಮಯದಲ್ಲಿ ಮಾತ್ರ ನಿಮ್ಮ ದೇಹ ರಿಚಾರ್ಜ್ ಆಗತ್ತೆ, ರಿಚಾರ್ಜ್ ಮತ್ತೆ ಕ್ಲೀನ್ಸ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾವ ಸಮಯ ಅದು? 10 ಗಂಟೆಯಿಂದ 2 ಗಂಟೆ ಸಮಯ. 10 ಗಂಟೆಯಿಂದ 2 ಗಂಟೆ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಈ ಸಮಯ ಮಾತ್ರ ಮಿಸ್ ಮಾಡ್ಕೋಬಾರ್ದು ನಿದ್ದೆ. ಆದಷ್ಟು 10 ಅಂದ್ರೆ ಇನ್ ಕೇಸ್ ನಾವು 9ರಿಂದ ಶುರು ಮಾಡ್ಕೊಂಡ್ರೆ 9ರಿಂದ ತಯಾರು ಮಾಡ್ಕೊಂತ ಹೋದ್ರೆ ಪ್ರಾಸೆಸ್ಸು 10ಕ್ಕೆಲ್ಲ ನಿದ್ದೆ ಬರ್ತದೆ. ಸೊ ಇಲ್ಲ 10ರಿಂದ 11ವರೆಗೂ ನೀವು ಧ್ಯಾನದಲ್ಲಿರಿ, ಪರವಾಗಿಲ್ಲ. ಪೂರ್ತಿ ಆ ಗಂಟೆ ಕಾಲ ಧ್ಯಾನದಲ್ಲಿರಿ. ಆಮೇಲೆ ನಿದ್ದೆ ಒಳಗಡೆ ಹೋಗಿ, ಡೀಪ್ ನಿದ್ದೆಗೆ ಹೋಗಿ. ಅವಾಗ 10 ಗಂಟೆಯಿಂದ 2 ಗಂಟೆವರೆಗೂ ಇದು ಪರ್ಫೆಕ್ಟ್ ಟೈಮ್ ಮಿತ್ರರೆ. ಇದನ್ನು ಮಿಸ್ ಮಾಡ್ಕೋಬಾರ್ದು, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಾಣಶಕ್ತಿ ಬರುತ್ತೆ ನಮ್ಮಲ್ಲಿ, ಅತಿ ಹೆಚ್ಚು ರಿಚಾರ್ಜ್ ಆಗತ್ತೆ, ಬ್ಯಾಟ್ರಿ ರಿಚಾರ್ಜ್ ಕಂಪ್ಲೀಟ್ ಆಗ್ಬಿಡ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಅವಾಗ ಖಂಡಿತವಾಗಿ ನಮ್ಮಲ್ಲಿ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಯಾವ ರೋಗಗಳು ಬರಲ್ಲ, ಇದ್ರೂ ಹೋಗುತ್ತೆ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನಾನು 12 ಗಂಟೆಗೆ ಮಲಗಿದೆ, 8 ಗಂಟೆಗೆ ಎದ್ದೆ, ಅದು ನಾವು 8 ಗಂಟೆ ಸ್ಲೀಪ್ ಆಗಿದೆ ಅಲ್ಲ, ನೋ, ಅದಾಗಲ್ಲ. ನೀವು ಪ್ರೈಮ್ ಸ್ಲೀಪಿಂಗ್ ಅವರ್ಸ್ ಮಿಸ್ ಆಗಿದ್ರಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಇನ್ನೊಂದು, ಇದು ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ, ಒಂದು ರಿನೌಂಡ್ ನ್ಯೂರಾಲಜಿಸ್ಟ್ ಒಂದು ಹೇಳ್ತಾರೆ, MD, ಅವ್ರು ಹೇಳ್ತಾರೆ ಅಂದ್ರೆ, ಈ ನಿದ್ದೆ ಕೊಡೋ ಸಮಯ ಹೆಂಗಿರ್ತದೆ ಅಂದ್ರೆ, ಇದೊಂದು ರೀತಿಯಲ್ಲಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಿರಲ್ಲ, ಅದೇನು ಗೊತ್ತಾ, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದೆ ಅಂತ ಅಲ್ಲ, ಯಾವ ಸಮಯದಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಶೇರ್ ಮಾರ್ಕೆಟ್ ಅಲ್ಲಿ ಯಾವ ಸಮಯದಲ್ಲಿ ನೀವು ಇನ್ವೆಸ್ಟ್ ಮಾಡಿದೆ ದುಡ್ಡು ಶೇರ್ ಮಾರ್ಕೆಟ್ ಅಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟು ಸಮಯ ಕೊಟ್ಟಿದ್ದೀನಿ ಅಂತ ಅದು ಮುಖ್ಯ ಅಲ್ಲ. ಅದೇ ರೀತಿಯಲ್ಲಿ ನಿದ್ದೆನೂ ಅಷ್ಟೇ. ನಿದ್ದೆಗೆ ಕೊಡುವಂಥ ಸಮಯ ಯಾವ ಸಮಯದಲ್ಲಿ ನೀವು ಕೊಟ್ಟಿದ್ರಿ ಅದು ಬಹಳ ಇಂಪಾರ್ಟೆಂಟ್. ಇಲ್ಲ ನಾನು 8 ಗಂಟೆ ಮಲಗಿದ್ದೀನಿ, ಬೆಳಗ್ಗೆ 2 ಗಂಟೆಯಿಂದ 10 ಗಂಟೆವರೆಗೂ ಮಲಗಿದ್ದೀನಪ್ಪ, ಅದು ಸಾಕಲ್ಲ ಅಂದ್ರೆ ಸಾಕಾಗಲ್ಲ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ಈ ಗ್ಯಾಡ್ಜೆಟ್ಸ್ ಅನ್ನು ದೂರ ಮಾಡ್ಕೊಳ್ಳಿ. ಅನ್ನೆಸರಿಯಾಗಿ ನಿಮ್ಮ ಬಾಡಿ ಕ್ಲಾಕ್, ಇಂಟರ್ನಲ್ ಕ್ಲಾಕ್ ಏನಿದೆಯೋ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ನಿಮಗೆ ಯಾವ ತೊಂದರೆಗಳು ಬರಲ್ಲ, ಅದ್ಭುತವಾದ ರೀತಿಯಲ್ಲಿ ಪ್ರಾಣಶಕ್ತಿ ಸಿಗತ್ತೆ. ಇನ್ನೊಂದೇನಂದ್ರೆ, ಈ ನೈಟು ನಾವು ಈ ಗ್ಯಾಡ್ಜೆಟ್ಸ್ ನೋಡೋದ್ರಿಂದ ಇನ್ನೊಂದು ವಿಪರೀತ ಪರಿಣಾಮ ಆಗ್ತಾ ಇದೆ ಸ್ನೇಹಿತರೆ. ಏನು ಗೊತ್ತಾ, ಅದು ಬ್ರೈನ್ ಫುಲ್ಲು, ಅಂದ್ರೆ ನಿದ್ದೆ ಮಾಡಕ್ ಮುಂಚೆ ಬ್ರೈನ್ ಫುಲ್ಲು ಇನ್ಫಾರ್ಮೇಶನ್ಗೂ ಲೋಡ್ ಆಗ್ಬಿಡ್ತದೆ. ಯಾವ ರೀತಿಯಲ್ಲಿ ಲೋಡ್ ಆಗತ್ತಂದ್ರೆ, ನೀವು ಇನ್ಸ್ಟಾಗ್ರಾಮು ಯಾವ್ದಾದ್ರು ನೋಡ್ತಾ ಇರ್ತೀರಲ್ಲ, ಅಲ್ಲೇನಾಗತ್ತಂದ್ರೆ ಆ ಡೇಟಾ ತುಂಬಾ ಹೆಚ್ಚಾಗಿ ಡೇಟಾ ಬರ್ತದೆ ಸ್ನೇಹಿತರೆ, ಹೆಚ್ಚಾಗಿ ಡೇಟಾ. ಇನ್ನೇನು ಹೇಳ್ತಾರೆ ಗೊತ್ತಾ, 15 ಸೆಂಚುರಿಯಲ್ಲಿ ಇಡೀ ಒಂದು ಜೀವನ ಎಲ್ಲ ಮಾಡಿದ್ರು ಒಂದು ಫುಲ್ಲು ಲೈಫಲ್ಲಿ ಬರೋಂಥ ಇನ್ಫಾರ್ಮೇಶನು ಈಗ ಇತ್ತೀಚಿನ ಕಾಲದಲ್ಲಿ ಒಂದು ನೈಟು ಒಂದು ಮೊಬೈಲ್ ನೋಡಿದ್ರೆ ಅಷ್ಟು ವಿಚಾರ ಬರ್ತಾ ಇದೆ. ಪ್ರತಿ ಮನಸ್ಸಿಗೆ ಅಷ್ಟು ವಿಚಾರ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ನೋಡಿ ಎಷ್ಟು ವಿಚಿತ್ರ ವಿಷಯ ಇದು. ಅಂದ್ರೆ ನಾವು ಈ ಡೇಟಾ ವರ್ಲ್ಡ್ ಅಲ್ಲಿ ಇದ್ವಿ ಸ್ನೇಹಿತರೆ. ಡೇಟಾ ಅಲ್ಲಿ ಮುಳುಗೋಗಿದ್ವಿ ನಾವು ಆಲ್ರೆಡಿ. ಎಲ್ಲಿ ನೋಡಿದ್ರೆ ಇನ್ಫಾರ್ಮೇಶನ್, ಎಲ್ಲಿ ನೋಡಿದ್ರೆ, ಯಾಕಂದ್ರೆ ಇದು ಎಲ್ಲ ಇಂಟರ್ನೆಟ್ ಯುಗ, ಎಲ್ಲ ಗ್ಯಾಡ್ಜೆಟ್ಸ್ ನಮ್ಮ ಮುಂದೆ, ಇಡೀ ಪ್ರಪಂಚ ನಮ್ಮ ಫೋನಲ್ಲಿದೆ. ಪ್ರತಿಯೊಂದು ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ಬೇಕಾ ಬೇಡವಾ, ಎಷ್ಟು ಬೇಕು, ಏನು ಬೇಕು, ಒಳಗಡೆ ಹಾಕ್ಕೋಬೇಕಾ ಹಾಕ್ಕೋಬಾರ್ದಾ, ಈ ಜ್ಞಾನನೇ ಇಲ್ಲ. ಏನು ಸಿಕ್ಕಿದೆ ಅದು ಒಳಗಡೆ ಹಾಕೋದು, ಏನು ಸಿಕ್ಕಿರೋದು ನೋಡೋದು, ಏನು ಕಾಣಿಸಿದೆ ಅದು ನೋಡೋದು. ಫೋನಲ್ಲಿ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಬರುತ್ತೆ ಅದು ನೋಡೋದು. ಇನ್ನೊಂದು ಇದೊಂಥರ ಇಂಟ್ರೆಸ್ಟ್, ಈ ಅಂದ್ರೆ ನೋಡ್ತಾ ಇರುವಾಗ ಒಂದು ಮೇಲೆ ಅದು ಬೇಕಾ ಬೇಡವಾ ಅಂತ ಆ ಪರಿಸ್ಥಿತಿ ಇಲ್ಲ. ಅದಕ್ಕೆ ಹೇಳ್ತಾರೆ, ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಒಂದು ಇಡೀ ಜೀವನ 100 years ಬದುಕಿದ್ರೆ ಬರೋಂಥ ಡೇಟಾ ಇನ್ಫಾರ್ಮೇಶನ್, ಆ ಸಮಾಚಾರ ಈಗ ಒಂದು ನೈಟಲ್ಲೇ ಬರ್ತದಂತ, ಒಂದೇ ಒಂದು ನೈಟಲ್ಲಿ. ಅಂದ್ರೆ ನೋಡಿ ಎಷ್ಟು ನಾವು ಮುಳುಗೋಗಿದ್ವು ಈ ಡೇಟಾ ವರ್ಲ್ಡ್ ಅಲ್ಲಿ. ಅದನ್ನು ಕರೆಕ್ಟ್ ಅಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಈ ರೀತಿಯಲ್ಲಿ ಮಾಡುವಾಗ ಏನಾಗತ್ತೆ ಗೊತ್ತಾ, ನೀವು ಅಷ್ಟು ಸುಲಭ ಅಲ್ಲ. ಈಗ ನಾನು ಹೇಳಿದ್ದೀನಿ, ನಿದ್ದೆ ಎಚ್ಚರಿಕೆ ಇಟ್ಕೊಂಡು ನೀವು ಸರಿಯಾದ ಸಮಯದಲ್ಲಿ ನಿದ್ದೆ ಹೋಗಿಲ್ಲ ಅಂದ್ರೆ ಏನಾಗತ್ತೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇನ್ನೊಂದು, ಈ ಗ್ಯಾಡ್ಜೆಟ್ಸ್ ನೋಡ್ತಾ ಇದ್ರೆ ನೈಟಲ್ಲಿ ಏನಾಗುತ್ತೆ ಗೊತ್ತಾ, ಸಮಾಚಾರ ಬರುತ್ತೆ, ಬಂದಿರೋ ಸುಮ್ಮನೆ ಇರ್ತದ, ಮೈಂಡಲ್ಲಿ ಹೋಗಿ ಕೂತ್ಕೊಂತದೆ. ಒಂಥರ ಸಪೋಸ್ ನೀವು ಹಾರರ್ ಫಿಲ್ಮ್ ನೋಡಿದ ಅಂತ ಇಟ್ಕೊಳ್ಳಿ, ಹಾರರ್ ಫಿಲ್ಮ್ ನೋಡಿದ ಮೇಲೆ ನಿದ್ದೆಗೆ ಹೋದ್ರೆ ಏನಾಗುತ್ತೆ, ಕನಸಲ್ಲಿ ಅವೇ ಬರ್ತಾ ಇರ್ತದೆ ಅಲ್ವಾ? ಮತ್ತೆ ನಿದ್ದೆ ಹೆಂಗಾಯ್ತು, ನೀವು ಬಾಹ್ಯವಾಗಿ ಬಾಡಿ ಪರವಾಗಿ ರೆಸ್ಟಲ್ಲಿ ಇರ್ತೀರಿ, ಆದ್ರೆ ನಿಮ್ಮ ಮೈಂಡ್ ವರ್ಕ್ ಆಗ್ತಾನೆ ಇದೆಲ್ಲ ನೋಡಿ. ಆ ರೀತಿಯಲ್ಲಿ ತಯಾರಾಗಬಾರ್ದು ನಾವು. ಆ ರೀತಿಯಲ್ಲಿ ನಿದ್ದೆ ನಾವು ಶುರು ಮಾಡಬಾರ್ದು. ನಿದ್ದೆ ಶುರು ಮಾಡೋಕ್ಕೆ ಸ್ವಲ್ಪ ನೀವು ಪಾಲನೆ ಮಾಡಿ. ಇಲ್ಲಿ ಏನಾಗ್ತದೆ ಅಂದ್ರೆ, ಹೆಚ್ಚು ಮಾಹಿತಿ ನೋಡೋದು, ಒಂದು ಯಾವುದೋ ಇಲ್ಲಾಂದ್ರೆ ಇನ್ನೊಂದು ಯಾವುದೋ ನ್ಯೂಸ್ ಐಟಮ್ ನೋಡೋದು, ಮಲಗಕ್ಕೆ ಮುಂಚೆ ನ್ಯೂಸ್ ಐಟಮ್, ಆನ್ಲೈನ್ ನ್ಯೂಸ್ ನೋಡೋದು, ಅದರಲ್ಲಿ ಏನೇನೋ ಹೇಳಿರ್ತಾರೆ ಅವೆಲ್ಲ ಹೋಗಿ ಒಳಗಡೆ ಕೂತ್ಕೊಳ್ಳೋದು. ನೈಟ್ ನಿದ್ದೆ ಮಾಡುವಾಗ ಎಲ್ಲಾನು ಮತ್ತೆ ರಿಪೀಟ್ ಆಗೋದು, ಕನಸ್ತರ ಒಂಥರ ಎಲ್ಲ ರಿಪೀಟ್ ಆಗೋದು. ಇವೆಲ್ಲ ಕರೆಕ್ಟಾ?
ಈ ತರ ಮಾಡಿದ್ರೆ ನಿಮಗೆ ಡೀಪ್ ಸ್ಲೀಪ್ ಒಳಗೆ ಹೋಗೋಕೆ ಚಾನ್ಸ್ ಇದೆಯಾ? ಚಾನ್ಸ್ ಇಲ್ವಲ್ಲ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನಾವು ನಿದ್ದೆ ಮಾಡಕ್ ಶುರು ಮಾಡಕ್ ಮುಂಚೆ 1 ಅವರ್ ಮುಂಚೆ ಏನ್ ಮಾಡಿದ್ವಿ ಅಂತ ಪ್ರಧಾನವಾಗಿರ್ತದೆ ನೋಡ್ಕೊಳ್ಳಿ. ನಿದ್ದೆ ನಾವು ಸ್ಟಾರ್ಟ್ ಮಾಡಕ್ ಮುಂಚೆ 1 ಅವರ್ ಮುಂಚೆ ನಾವು ಏನ್ ಮಾಡಿದ್ವಿ, ವೆರಿ 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 ಇಂಪಾರ್ಟೆಂಟ್. ಅದು ಪ್ರಕಾರ ನೀವು ದಯವಿಟ್ಟು ಆ 1 ಅವರ್ ಅನ್ನು ಕಾಪಾಡ್ಕೊಂಡ್ರೆ ಸಾಕು. ನಿಮ್ಗೆ ಆ 1 ಅವರ್ ನೀವೇನು ಮಾಡ್ತಿರೋ ಅದರಿಂದ ನಿಮ್ಮ ಇಡೀ ನಿದ್ದೆ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ಇದೊಂದು ನಾನು ಹೇಳ್ತೀನಿ, ಪ್ರತಿಯೊಂದರೂ ನೆನಪಿಟ್ಕೊಳ್ಳಿ. ವಿಂಡೋ ಡೌನ್ ರೊಟೀನ್ ಅಂತ ಇದೆ. ವಿಂಡೋ ಡೌನ್ ರೊಟೀನ್. ಈ ವಿಂಡೋ ಡೌನ್ ರೊಟೀನ್ ಅಂದ್ರೆ ಏನ್ ಗೊತ್ತಾ? 1 ಗಂಟೆ ಮುಂಚೆ ಈಗ ಹೇಗೆ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಬರ್ತೀವಿ, ಮನೆ ಬಂದ ಮೇಲೆ ಎಲ್ಲೋ ಆಚೆ ಕಡೆ ಹೋಗಿ ಮನೆ ಬರ್ತೀವಲ್ಲ, ಏನೇನು ತೆಗಿಬಿಡ್ತೀವಿ ನಾವು? ಬೆಲ್ಟ್ ತೆಗಿಬಿಡ್ತೀವಿ, ಕೋಟ್ ತೆಗಿಬಿಡ್ತೀವಿ, ಜ್ಯುವೆಲರಿ ತೆಗಿಬಿಡ್ತೀವಿ. ನಿದ್ದೆ ಮಾಡಕ್ ಮುಂಚೆ ತೆಗಿತೀವ ಇಲ್ಲ? ಅದೇ ರೀತಿಯಲ್ಲಿ ಸ್ನೇಹಿತರೆ, ನಮ್ಮ ಮೈಂಡ್ ಅಲ್ಲಿ ಇರುವಂತ ಎಲ್ಲ ತೆಗಿಬೇಕು. ನಿದ್ದೆ ಮಾಡಕ್ ಮುಂಚೆ ಫಿಸಿಕಲ್ ಆಗಿ ತೆಗಿಬಿಡ್ತೀವಿ, ಎಲ್ಲ ತೆಗಿಬಿಟ್ಟು ನಿದ್ದೆ ಸ್ಟಾರ್ಟ್ ಮಾಡ್ತೀವಿ ಬೆಡ್ ಮೇಲೆ ಮಲ್ಕೊಂಡು. ಆದ್ರೆ ಮೈಂಡ್ ಅಲ್ಲಿ ಇರುವಂತದ್ದು ಎಲ್ಲ ತೆಗಿಬಿಡಿ ಅಂತ ಹೇಳ್ತೀವಿ. ಏನ್ ತೆಗಿಬೇಕು? ಮೈಂಡ್ ಅಲ್ಲಿ ಇರುವಂತ ಥಾಟ್ಸ್ ತೆಗಿಬೇಕು, ಎಲ್ಲ ಯೋಚನೆಗಳು, ಎಲ್ಲ ಗೊಂದಲಗಳು ಎಲ್ಲ ತೆಗಿಬೇಕಾಗತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ನಿದ್ದೆ ಸ್ಟಾರ್ಟ್ ಮಾಡಕ್ ಮುಂಚೆ 1 ಅವರ್ ಧ್ಯಾನ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ಇಲ್ಲ 20 ನಿಮಿಷ ಧ್ಯಾನ ಮಾಡಿ. ಮೈಂಡ್ ಅಲ್ಲಿ ಆ ಅನ್ನೆಸರಿ ಅನವಶ್ಯಕತೆ ಇರುವಂತ ಎಲ್ಲಾ ವಿಷಯಗಳು ತೊಲಗಿಸಿ ಆಮೇಲೆ ಬೆಡ್ ಮೇಲೆ ಮಲಗಿ ನಿದ್ದೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ. ಇದೇನಂತ ಅಂದ್ರೆ ಒಂಥರ ಕ್ಲೀನ್ ಮಾಡ್ಕೊಂಡದು. ನಿದ್ದೆ ಸ್ಟಾರ್ಟ್ ಮಾಡಕ್ ಮುಂಚೆ ಮೈಂಡ್ ಕ್ಲೀನ್ ಮಾಡ್ಕೊಂಡದು, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನನ್ನ ಅನವಶ್ಯಕವಾಗಿ ನಾವು ಗ್ಯಾಡ್ಜೆಟ್ಸ್ ನೋಡ್ತಾ ಹಾಗೆ ಮಲ್ಕೊಂಡ್ರೆ ಇಂಥ ವಿಪರೀತಗಳಾಗತ್ತೆ. ಅವಾಗ ನಿದ್ದೆ ಹೆಂಗಾಗತ್ತೆ ಹೇಳಿ? ನಿದ್ದೆ ಅನ್ನೋದು ಆಳವಾದ ನಿದ್ದೆ ಬರಲ್ಲ. ಒಂಥರ ಕನಸುಗಳು, ಅದರಲ್ಲಿ ಟೆನ್ಷನು, ಅದರಲ್ಲಿ ಒಂಥರ ಬ್ಯಾಡ್ ಥಾಟ್ಸು ಎಲ್ಲ ಬರ್ತಾ ಇರ್ತದೆ ಸ್ನೇಹಿತರೆ. ಅದ್ರಲ್ಲಿ ನಿದ್ದೆ ಸರಿಯಾಗಿ ಆಗಲ್ಲ. ಅದು ಏನು ನಿಮ್ಗೆ ಉಪಯೋಗ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಯಾವಾಗಲೂ ಕಟ್ ಆಫ್ ಟೈಮ್ ಇಟ್ಕೊಳ್ಳಿ. 8 ಗಂಟೆ 9 ಗಂಟೆ ಲಾಸ್ಟ್. ಯಾವ ಸ್ಕ್ರೀನ್ ನೋಡೋದು, ಇನ್ನೊಂದು ನೋಡಿ ಯಾವುದೇ ಇರಲಿ, ಅದಕ್ಕೇನು ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಪಾಲನೆ ಮಾಡಬೇಕು. ಸ್ವಲ್ಪ ವಿಷಯಗಳ ಪಾಲನೆ ಮಾಡಿದ್ರೆ ಖಂಡಿತವಾಗಿ ಅದು ನಾವು ಇದೆಲ್ಲ ದೂರ ಮಾಡ್ಕೋಬಹುದು. ಅದಕ್ಕೆ ಇದು 1 ಗಂಟೆ ಮುಂದೆ ನೀವು ನಿದ್ದೆಗೆ ಮುಂಚೆ ರೆಡಿ ಆಗ್ಬೇಕು. ಯಾವ ರೀತಿಯಲ್ಲಿ ರೆಡಿ ಆಗ್ಬೇಕಂದ್ರೆ ನಾನು ಹೇಳ್ತಾ ಹೋಗ್ತೀನಿ. ಒಂದು ಅದ್ಭುತವಾದ ಬುಕ್ ಓದಿ, ರೀಡಿಂಗ್ ಬುಕ್ ಅಲ್ವಾ. ಮತ್ತೆ ಧ್ಯಾನ ಮಾಡಿ, 20-30 ನಿಮಿಷ ಧ್ಯಾನ ಮಾಡಿ. ಅದ್ಭುತವಾದ ಬುಕ್ ರೀಡ್ ಮಾಡಿದ್ರೆ ಏನಾಗುತ್ತೆ? ಆ ಒಳ್ಳೆ ವಿಷಯಗಳು ಏನಂತಂದ್ರೆ, ಇಲ್ಲಿ ಮೆಂಟಲ್ ಬ್ಯಾಗೇಜ್ ಕಡಿಮೆ ಮಾಡ್ಕೋಬೇಕು. ನಾವು ನಿದ್ದೆಗೆ ಮುಂಚೆ ಪ್ರಿಪೇರ್ ಆಗಬೇಕು. ಮೈಂಡ್ ಅನ್ನು ಪರಿಶುದ್ಧ ಮಾಡ್ಕೋಬೇಕು. ಮೈಂಡ್ ಅನ್ನು ಕ್ಲೀನ್ ಮಾಡ್ಕೊಂಡು ನಿದ್ದೆ ಮಾಡಿ. ಅದು ತುಂಬಾ ಉತ್ತಮ ವಿಷಯ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಾವು ಹೇಳೋದು, ಒಳ್ಳೆ ಬುಕ್ ಓದಿ, ಒಳ್ಳೆ ಒಂದು ಸ್ಪೀಚು ಕೇಳ್ಕೊಂಡು 1 ಗಂಟೆ ಮುಂಚೆ ಸ್ಟಾಪ್ ಮಾಡಿ. ಆದ್ರೆ 10 ಗಂಟೆ ಅಂತ ಹೇಳಿದ್ವಲ್ಲ, ಒಂದು 8-9 ಗಂಟೆಗೆ ಎಲ್ಲ ಸ್ಟಾಪ್. ಯಾವುದು ನಾವು ಇನ್ನು ಗ್ಯಾಡ್ಜೆಟ್ಸು ಅದಕ್ಕೆಲ್ಲ ಯಾವುದಕ್ಕೂ ಹೋಗಬಾರ್ದು. ಆಮೇಲೆ ಒಂದು ಒಳ್ಳೆ ಹಾಬಿ ಇದ್ರೆ ಮ್ಯೂಸಿಕ್ ಇದೆ ಅಂತ ಇಟ್ಕೊಳ್ಳಿ. ಚೆನ್ನಾಗಿ ಮ್ಯೂಸಿಕ್ಕು 1 ಗಂಟೆ ಮುಂಚೆ, ನಿದ್ದೆಗೂ 10 ಗಂಟೆ ಮುಂಚೆ ಅಂದ್ರೆ 8 ಗಂಟೆ 9 ಗಂಟೆಗೆ ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡಿ ಅಲ್ವಾ. ಪೇಂಟಿಂಗ್ ನಿಮಗೆ ಅಭ್ಯಾಸ, ಪೇಂಟಿಂಗ್ ಮಾಡಿ. ಆ ರೀತಿಯಲ್ಲಿ ಯಾವುದೋ ಒಂದು ಒಳ್ಳೆ ಅಭ್ಯಾಸ ಯಾವುದಿದೆ ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ನಿಮ್ಮ 2 ಕಾಲುಗಳು ತಗೊಂಡು, ಇದೊಂದು ಪ್ರಕ್ರಿಯೆ, 2 ಕಾಲುಗಳು ತಗೊಂಡು ಹಾಟ್ ಫುಟ್ ಬಾತ್ ಅಂತ ಹೇಳ್ತೀವಿ ನಾವು. ಹಾಟ್ ಫುಟ್ ಬಾತ್ ಅಂದ್ರೆ ಒಂದು ಬಕೆಟ್ ತಗೊಂಡು ಅದರಲ್ಲಿ ಹಾಟ್ ವಾಟರ್, ಅಂದ್ರೆ ತುಂಬಾ ಹಾಟ್ ವಾಟರ್ ಅಲ್ಲ, ಒಂದು ರೀತಿಯಲ್ಲಿ ಮಧ್ಯರಕ ಇರಬೇಕು. ಅಂತ ಹಾಟ್ ವಾಟರ್ ಅಲ್ಲಿ 2 ಕಾಲುಗಳು ಒಳಗಡೆ ಇಟ್ಬಿಡಿ. ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಈ ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲ ಚೆನ್ನಾಗಿ, ಸೊ ಈ 2 ಪಾದಗಳು ರಿಲ್ಯಾಕ್ಸ್ ಆಗ್ತದೆ. ನಮ್ಮಲ್ಲಿ ಆ ಸ್ಟಿಮ್ಯುಲೇಷನ್ ಸ್ವಲ್ಪ ಕಡಿಮೆ ಆಗಿ ಆ ರೀತಿಯಲ್ಲಿ ಒಂದು 20 ನಿಮಿಷ ಇಟ್ಕೊಳ್ಳಿ. ಇದು ಒಳ್ಳೆ ನಿದ್ದೆ ಕೊಡೋಕೆ ನಿಮಗೆ ಅವಕಾಶ ಇದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ಕೊನೆಯದಾಗಿ ನಾನು ಏನ್ ಹೇಳಕ್ ಪ್ರಯತ್ನ ಅಂದ್ರೆ, ಈ ಮಗುವಂತನೇ ಮಲಗೋದಂತ ಇದೆಲ್ಲ, ಇಲ್ಲಿ ಒಂದು ಕಟ್ ಆಫ್ ಟೈಮ್ ಇಟ್ಕೊಳ್ಳಿ. 8 ಗಂಟೆ 9 ಗಂಟೆ ಅಷ್ಟೇ. ಎಲ್ಲ ಡಿಜಿಟಲ್ ಡಿವೈಸ್ ಎಲ್ಲ ತೆಗೆದು ಪಕ್ಕ ಇಟ್ಬಿಡಿ. ಆವಾಗ ಅದ್ರ ಬದಲಾಗಿ ಏನ್ ಮಾಡ್ಬೇಕಂದ್ರೆ, ಯಾವುದೇ ಒಂದು ಮನಸ್ಸನ್ನು ಶಾಂತಗೊಳಿಸೋ ಪ್ರಕ್ರಿಯೆಗಳು ಶುರು ಮಾಡ್ಕೊಳ್ಳಿ. ಅಂದ್ರೆ 1 ಗಂಟೆ ಮುಂಚೆ, ನಿದ್ದೆ ಮಾಡಕ್ 1 ಗಂಟೆ ಮುಂಚೆ ಮನಸ್ಸನ್ನು ಶಾಂತಗೊಳಿಸೋ ಪ್ರಕ್ರಿಯೆಯಲ್ಲಿ ನೋಡ್ಕೊಳ್ಳಿ. ಅದು ಅಭ್ಯಾಸ ಮಾಡ್ಕೊಳ್ಳಿ. ಈಗಾಗಲೇ ಹೇಳ್ತಾ ಬಂದಿವಲ್ಲ, ಈ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ, ನಿಮ್ಮ ನಿದ್ದೆ ಆಳವಾದ ನಿದ್ದೆ ಆಗತ್ತೆ. ಮಾರ್ನಿಂಗ್ ಎದ್ದಿದ ಮೇಲೂ ತುಂಬಾ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ, ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಈಗ ಅಭ್ಯಾಸ ಮಾಡ್ಕೊಡೋದು ಹೇಗೆ ನೋಡೋಣ. ಯಾವುದೇ ವಿಷಯವನ್ನು ಒಂದು ಅಭ್ಯಾಸ ಮಾಡ್ಕೋಬೇಕಂತ ಸ್ನೇಹಿತರೆ, ಒಂದು ಹ್ಯಾಬಿಟ್ ತಯಾರು ಮಾಡ್ಕೋಬೇಕಂತ ಇಟ್ಕೊಳ್ಳಿ. ಆ ಹ್ಯಾಬಿಟ್ಗೆ ಏನು ಗೊತ್ತಾ, ನಾವು ಯಾವಾಗ ಏನ್ ನೋಡ್ತಾ ಇರ್ತೀವೋ, ಏನ್ ಮಾಡ್ತಾ ಇರ್ತೀವೋ ಅದೇ ಹ್ಯಾಬಿಟ್ ಆಗತ್ತೆ. ನಾವು ಯಾವುದು ದೂರ ಇಡ್ತೀವೋ, ಕಾಣಿಸ್ತಾ ಇಲ್ಲ ಅಂದ್ರೆ ಅದು ಹ್ಯಾಬಿಟ್ ಒಟ್ಟೋಗುತ್ತೆ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಏನಂತಂದ್ರೆ ಹೇಳ್ತೀನಿ, ನಿಮ್ಮ ಗ್ಯಾಡ್ಜೆಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಇದನ್ನು ದೂರ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಫೋನು ಮಲಗಕ್ಕೆ ಮುಂಚೆ 1 ಅವರ್ ಮುಂಚೆ ಆ ರೂಮಲ್ಲಿ ಇಡಬಾರ್ದು. ಬೇರೆ ರೂಮಲ್ಲಿ ತಗೊಂಡೋಗಿ ಇಟ್ಕೋಬೇಕಾಗತ್ತೆ. ಅದು ನಿಮ್ಗೆ ಕಾಣಿಸ್ಬಾರ್ದು, ನಿಮ್ ಕಣ್ಣು ಮುಂದೆ ಕಾಣಿಸ್ಬಾರ್ದು. ಯಾವುದೇ ಟ್ಯಾಬ್ಲೆಟು, ಲ್ಯಾಪ್ಟಾಪು, ಮೊಬೈಲು ಯಾವುದೇ ಇರಲಿ, ನಿಮ್ ಕಣ್ಣು ಕಾಣಿಸ್ಬಾರ್ದು.
ನಿಮ್ಮ ಬೆಡ್ರೂಮಲ್ಲಿ ಯಾವ ಟಿವಿ ಇಟ್ಕೋಬಾರ್ದು. ಟಿವಿ ಅನ್ನೋದು ಬೆಡ್ರೂಮಲ್ಲಿ ಫಿಟ್ ಮಾಡೋಕೆ ಹೋಗ್ಬಿಡಿ ಮೊದಲನೇದಾಗಿ. ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅಭ್ಯಾಸ ಹೋಗುತ್ತೆ. ನಿಮ್ಗೆ ಆ ಅಭ್ಯಾಸದಿಂದ ಆಚೆಗೆ ದೂರ ಬರ್ಬೋದು. ಆಮೇಲೆ ಯಾವ್ದಾದ್ರು ನೋಟಿಫಿಕೇಶನ್ ಇದ್ರೆ ಫೋನಲ್ಲಿ ಡಿಜಿಟಲ್ ಡಿವೈಸ್ ಎಲ್ಲ ನೋಟಿಫಿಕೇಶನ್ ಬಂದ್ ಮಾಡಿ. ನೋಟಿಫಿಕೇಶನ್ ಇರಬಾರ್ದು. ಇಲ್ಲಾಂದ್ರೆ ಅದನ್ನು ನಮ್ಗೆ ನೆನಪು ಮಾಡ್ತಾ ಇರ್ತದೆ, ನೋಡಿ ನಾನು ಬಂದು ನೋಡಿ ಏನೋ ಒಂದು ಮೆಸೇಜ್ ಬಂತು, ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಅನ್ನೆಸರಿ ಡಿಸ್ಟರ್ಬೆನ್ಸ್ ಇದೆಲ್ಲ. ಆಮೇಲೆ ಇದು ಈಗಾಗಲೇ ಹೇಳಿ ಪ್ರಕಾರ ಟಿವಿ ಬೆಡ್ರೂಮಿಂದ ಆಚೆ ಕಡೆ ಇಟ್ಕೊಳ್ಳಿ. ಟಿವಿ ಬೆಡ್ರೂಮಲ್ಲೇ ಇರಬಾರ್ದು. ಮತ್ತೆ ಏನ್ ಮಾಡ್ಬೇಕು, ಇದ್ರ ಪರವಾಗಿ ಇದು ಬದಲಾಗಂದ್ರೆ ಲೋ ಸ್ಟಿಮ್ಯುಲೇಷನ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ. ಈಗಾಗಲೇ ಹೇಳ್ದ ಬಂದ್ನಲ್ಲ, ಲೋ ಸ್ಟಿಮ್ಯುಲೇಷನ್ ಆಕ್ಟಿವಿಟೀಸ್ ಅಂದ್ರೆ ಆದಷ್ಟು ಮ್ಯೂಸಿಕ್ ಪ್ಲೇ ಮಾಡೋದು, ಬುಕ್ ಓದೋದು. ಈ ರೀತಿಯಲ್ಲಿ ಯಾವಾಗಲೂ ಇಂಥ ಬುಕ್ಗಳೆಲ್ಲ ನಮ್ಮ ಕೈ ಸಾಚಿದ್ರೆ ಸಿಗ್ಬೇಕು, ಆ ಥರ ಇರಬೇಕು. ಬೆಡ್ರೂಮಲ್ಲಿ ಕೈ ಸಾಚಿದ್ರೆ ಸಿಗ್ಬೇಕು. ಆ ರೀತಿಯಲ್ಲಿ ಬೆಡ್ರೂಮಲ್ಲೇ ಇನ್ನೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಾಣಿಸ್ತಾ ಇರಬೇಕು, ಬೆಡ್ರೂಮಲ್ಲಿ ಬುಕ್ ಕಾಣಿಸ್ತಾ ಇರಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ ಅದ್ರ ಮೇಲೆ ಗಮನ ಹೋಗುತ್ತೆ, ಅದ್ರ ಮೇಲೆ ಅಭ್ಯಾಸ ಹೆಚ್ಚಾಗತ್ತೆ. ಆವಾಗ ನಾವು ಖಂಡಿತವಾಗಿ ಒಳ್ಳೆ ಫಲಿತಗಳು ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನಿದ್ದೆ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಆಗತ್ತೆ, ಖಂಡಿತವಾಗಿ ಆಗತ್ತೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಜನ ಕೇಳ್ತಾರೆ, ನೈಟ್ ನಿದ್ದೆ ಎಷ್ಟು ಗಂಟೆಗಳು ಮಾಡಬೇಕು ನಾವು ಏನು ಅಂತ. ನೋಡಿ ಸ್ನೇಹಿತರೆ, ಇದೆಲ್ಲ ಪ್ರತಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗತ್ತೆ. ಇದು ಅವ್ರ ಲೈಫ್ ಸ್ಟೈಲು, ಅವ್ರ ಶಕ್ತಿ ಎಷ್ಟು ಖರ್ಚು ಮಾಡ್ತಾರೆ, ಅವ್ರ ಏಜ್ ಎಷ್ಟಿದೆ, ಇದನ್ನು ಆದಷ್ಟು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಯಾವುದು ನಿಮಗೆ ಬೆಸ್ಟ್ ಸೂಟ್ ಆಗುತ್ತೆ ಅದು ಮಾಡ್ಕೊತ ಹೋಗ್ಬೇಕು. ಆವರೇಜ್ ಆಗಿ ಹೇಳ್ತೀವಿ 7 to 8 hours ನಿದ್ದೆ ಬೇಕು ಅಂತ ಅಲ್ವಾ. ಸೊ ಆ ರೀತಿಯಲ್ಲಿ ನೀವು ಹೆಚ್ಚು ನೀವು ಶಕ್ತಿ ಖರ್ಚು ಮಾಡ್ಬಿಟ್ರೆ ಅಂತ ಇಟ್ಕೊಳ್ಳಿ, ನೀವು ಹೆಚ್ಚು ನಿದ್ರೆ ಬೇಕಾಗತ್ತೆ, ನಿಮ್ಗೆ ಎಚ್ಚರಿಕೆ ಬರಲ್ಲ. ಶಕ್ತಿ ತಗೋಬೇಕಲ್ಲ, ಪ್ರಾಣಶಕ್ತಿ ಮತ್ತೆ ತಿರುಗಿ ವಾಪಸ್ಸು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗತ್ತೆ. ಸೊ ಸ್ನೇಹಿತರೆ, ಈಗ ನಂಬರ್ ಆಫ್ ಅವರ್ಸ್ ಕೌಂಟ್ ಇಲ್ಲ ಇಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಡೀಪ್ ಸ್ಲೀಪ್ ಬಂದೆ ಅದು ನೋಡ್ಕೊಳ್ಳಿ. ಮೇನ್ ನಾನು 8 ಗಂಟೆ ನಿದ್ದೆ ಮಾಡಿದೀನಿ, 10 ಗಂಟೆ ನಿದ್ದೆ ಮಾಡಿದ್ರೆ ಏನು ಪ್ರಯೋಜನ? ನಿಮ್ಮಲ್ಲಿ ಕನಸುಗಳು ಬರ್ತಾ ಇದೆ, ಸರಿಯಾದ ನಿದ್ದೆ ಇಲ್ಲ, ಡೀಪ್ ಸ್ಲೀಪ್ ಇಲ್ಲ. ಡೀಪ್ ಸ್ಲೀಪ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಗಂಟೆ ನಿದ್ರೆ ಅನ್ನೋದು ತುಂಬಾ ಅದು ಇಂಪಾರ್ಟೆಂಟೇ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಸೊ ಖಂಡಿತವಾಗಿ ನಿಮಗೆ ಒಳ್ಳೇದಾಗತ್ತೆ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಈವನ್ ಭಗವದ್ಗೀತೆಯಲ್ಲಿ ನೋಡಿದ್ರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಹೆಚ್ಚು ತಿನ್ನಬಾರ್ದು, ಕಡಿಮೆ ತಿನ್ನಬಾರ್ದು, ಹೆಚ್ಚು ನಿದ್ದೆ ಮಾಡಬಾರ್ದು, ಕಡಿಮೆ ನಿದ್ದೆ ಮಾಡಬಾರ್ದು. ಅಂದ್ರೆ ಯುಕ್ತ ಆಹಾರ, ಯುಕ್ತ ಯೋಚನ, ಮಿತ ಆಹಾರ, ಮಿತ ಯೋಚನ ಅಂತ ಯಾಕೆ ಹೇಳ್ತಾರೆ ಭಗವದ್ಗೀತೆಯಲ್ಲಿ? ಕೃಷ್ಣುಡು ಅರ್ಜುನ್ಗೆ ಹೇಳ್ತಾನೆ. ಅಂದ್ರೆ ಅರ್ಥ ಏನಂದ್ರೆ, ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡಕ್ ಪ್ರಯತ್ನ ಮಾಡ್ಬೇಕು. ಈಗ ಇದು ವಿಂಡೋ ಡೌನ್ ರೊಟೀನ್ ಅಂತ ನಾವು ಹೇಳಿದ್ವಲ್ಲ, ಇದನ್ನು ಒಂದು ಆಕ್ಟಿವಿಟಿ ತರ ಬರ್ಕೊಂಡು ನೀವು ಇಟ್ಕೋಬೇಕು. ಸೊ ನಿಮ್ಮ ಸರಿಯಾದ ನಿದ್ದೆ ಸಮಯ ಬರ್ಕೊಂಡು ಇಟ್ಕೋಬೇಕು. ಆ ನಿದ್ದೆಗೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಿದ್ದೆ ಹೋಗ್ಬೇಕು ಅಷ್ಟೇ. ಆಮೇಲೆ ಸೊ ನಿಮ್ಮ ಎಲ್ಲಾ ಗ್ಯಾಡ್ಜೆಟ್ಸ್ ಸ್ವಿಚ್ ಆಫ್ ಮಾಡೋ ಟೈಮ್ ಅದನ್ನ ನಿರ್ಣಯ ಮಾಡ್ಕೊಳ್ಳಿ. ಆ ನಿರ್ಣಯ ಮಾಡ್ಕೊಂಡಿದ್ರ ನೆಕ್ಸ್ಟ್ ಡೇ ಇಂದ ಆ ಟೈಮ್ಗೆ ಎಲ್ಲ ಸ್ವಿಚ್ ಆಫ್. ನಿದ್ದೆ ಮಾಡೋ ಸಮಯ ಬರ್ಕೊಂಡು ಇಟ್ಕೊಳ್ಳಿ. ಮತ್ತೆ ಈಗಾಗಲೇ ಹೇಳಿದಲ್ಲ, ನಿಮ್ಮ ಬೆಡ್ರೂಮಲ್ಲಿ ಯಾವುದೇ ಟೆಕ್ನಾಲಜಿಕಲ್ ಡಿವೈಸ್ ಒಂದು ಕಣ್ಣು ಕಾಣಿಸ್ಬಾರ್ದು, ಅದನ್ನ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ನಿದ್ದೆ ಮಾಡೋಕೆ ಮುಂಚೆ 1 hour ಮುಂದೆ ಏನ್ ಆಕ್ಟಿವಿಟಿ ಮಾಡ್ಕೊಂತೀರಾ ಅದನ್ನ ನಿರ್ಣಯ ಮಾಡ್ಕೊಳ್ಳಿ. ಮ್ಯೂಸಿಕಾ, ಪೇಂಟಿಂಗಾ, ಧ್ಯಾನನ, ಬುಕ್ ರೀಡ್ ಮಾಡೋದ, ಅದನ್ನ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ನೀವು ಏನ್ ಮಾಡ್ಕೊಂತ ಇದ್ರೋ ಮಾಡ್ಕೊಂಡು ಆ ಆಕ್ಟಿವಿಟಿ ಸಂಬಂಧಿತ ವಿಷಯಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರಬೇಕು ಬೆಡ್ರೂಮಲ್ಲಿ, ಅದನ್ನು ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ಅಭ್ಯಾಸಗಳೆಲ್ಲ ಚೇಂಜ್ ಆಗಿ ನಿಮಗೆ ಅದ್ಭುತವಾದ ರೀತಿಯಲ್ಲಿ ಈ ಆಳವಾದ ನಿದ್ದೆ ಮಾಡಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಈ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ನಮ್ಮಲ್ಲಿ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಅದ್ಭುತ ಫಲಿತಗಳು, ಪ್ರಾಣಶಕ್ತಿ ಹೆಚ್ಚಾಗೋದು ಎಲ್ಲ ಆಗ್ತದೆ, ಯಾವ ರೋಗಗಳು ಇಲ್ಲ. ಸೊ ನಾವು ನಾಳೆ ದಿವಸ ಇನ್ನೊಂದು ಅಂಶದಲ್ಲಿ ಅದ್ಭುತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ನಾಳೆ ತರಗತಿಯಲ್ಲಿ. ಸೊ ಬೇಗ ಎದ್ದಿದ್ರೆ, ಈಗ ಬೇಗ ಮಲಗಿದ್ರೆ ಏನಂತ ತಿಳ್ಕೊಂಡಿದ್ವಿ ಆಯ್ತಾ. ಈಗ ನಾಳೆ ಬೇಗ ಎದ್ದಿದ್ರೆ ಏನಾಗತ್ತೆ ಅಂತ ಅನ್ನೋದು ಅದನ್ನು ಅದ್ಭುತವಾದ ರೀತಿಯಲ್ಲಿ, ಆಳವಾದ ರೀತಿಯಲ್ಲಿ ತಿಳ್ಕೊಳ್ಳೋಕೆ ಮಾಡಕ್ ಪ್ರಯತ್ನ ಮಾಡ್ತೀವಿ ನಾಳೆ ದಿವಸ, ನಾಳೆ ಅಂಶದಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.